ನಮಸ್ತೆ ವಿದ್ಯಾರ್ಥಿಗಳೇ. ಈ ದಿನ ನಾವು ನಿನ್ನೆ ಕಲಿತಂಥ ಪಾಠ ಯಾವುದು ಅಂದರೆ ತ್ರಿಭುಜಗಳಲ್ಲಿ ಸಮರೂಪ ಮತ್ತು ಸರ್ವಸಮ ತ್ರಿಭುಜಗಳನ್ನು ಹೇಗೆ ಹೋಲಿಕೆ ಮಾಡೋದು, ವಿವಿಧ ಆಕೃತಿಗಳನ್ನು ಅಧ್ಯಯನ ಮಾಡೋದು ಮತ್ತು ಅವುಗಳನ್ನು ಸಾಧನೆ ಮಾಡೋದನ್ನು ಸಮಸ್ಯೆಗಳನ್ನು ತಿಳ್ಕೊಂಡ್ವಿ. ಈ ದಿವಸ ಮತ್ತೆ ಅದರ ಅನ್ವಯ ಸಮಸ್ಯೆಗಳನ್ನು ಅಭ್ಯಾಸ 7.2ರಲ್ಲಿ ಈ ನಾವೇನು ಸ್ವೀಕೃತ ಸಿದ್ಧಾಂತಗಳು SAS ಮತ್ತು ASA ಮತ್ತು ಲಂಬಕೋನ ವಿಕರ್ಣ ಬಹು ಸಿದ್ಧಾಂತ, ASA ಸಿದ್ಧಾಂತ, ಈ 5 ನಿಯಮಗಳ ಉಪಯೋಗದಿಂದ ನಾವು ಇನ್ನೂ ಅನೇಕ ಅನ್ವಯ ಸಮಸ್ಯೆಗಳನ್ನು ಬಿಡಿಸೋಣ. ಮತ್ತೆ ಒಂದು ಸಮಸ್ಯೆ ಇದೆ ವಿದ್ಯಾರ್ಥಿಗಳೇ, ನಿಮ್ಮ ಅಭ್ಯಾಸದಲ್ಲಿ 2ನೇ ಅಭ್ಯಾಸ, ಈ ಪಾಠದ 2ನೇ ಅಭ್ಯಾಸ, ತ್ರಿಭುಜ ABC ಒಂದು ಸಮದ್ವಿಬಾಹು ತ್ರಿಭುಜದಲ್ಲಿ AB AC ಮತ್ತು ಕೋನ B ಮತ್ತು C ಗಳು ಕೋನಾಂತರಗಳು ಪರಸ್ಪರ O ನಲ್ಲಿ ಛೇದಿಸುತ್ತವೆ. A ಮತ್ತು B ಕೋನಗಳ ಕೋನಾಂತರಗಳು O ನಲ್ಲಿ ಛೇದಿಸುತ್ತವೆ. A ಮತ್ತು O ಅನ್ನು ಸೇರಿಸಿ. ಹಾಗಾದರೆ ಮೊದಲನೇ ಪ್ರಶ್ನೆ ಏನಿದೆ ಅಂತಂದ್ರೆ OB OC ಎಂದು ಸಾಧಿಸಿ. ನಂತರ ಎರಡನೇ ಪ್ರಶ್ನೆ ಕೋನ A ಅನ್ನು AO ಅರ್ಧಿಸುತ್ತದೆ. ಪ್ರಶ್ನೆಯನ್ನು ಓದ್ಕೊಂಡ್ರೆ ನೋಡಿ, ಬರಬಾರದು ಪ್ರಶ್ನೆ ಇದೆ ನೋಡ್ಕೊಳ್ತಿದ್ರಲ್ಲ. ಈಗ ಅದಕ್ಕೆ ಸೂಕ್ತವಾದ ಚಿತ್ರವನ್ನು ಆಧರಿಸಬೇಕು. ಕೆಲವೊಂದು ಸಮಸ್ಯೆಗಳಲ್ಲಿ ಚಿತ್ರವನ್ನು ಕೊಟ್ಟಿರ್ತಾರೆ ಮತ್ತು ಲೆಕ್ಕದ ಹೇಳಿಕೆಯನ್ನು ಕೊಟ್ಟಿರ್ತಾರೆ ಮಕ್ಕಳಿಗೆ. ಆದರೆ ಕೆಲವು ಸಮಸ್ಯೆಗಳಲ್ಲಿ ಏನಪ್ಪಾ ಅಂತಂದ್ರೆ ಚಿತ್ರದನ್ನು ನಾವೇ ರಚಿಸಬೇಕು. ಪ್ರಶ್ನೆ ಹೇಳಿಕೆಯನ್ನು ಸ್ಟೇಟ್ಮೆಂಟ್ ಅನ್ನ ಸರಿಯಾಗಿ ಓದ್ಕೊಂಡ್ಬಿಟ್ಟು ನಾವು ಅದಕ್ಕೆ ನಾವು ಸಮಸ್ಯೆನ ಬಗೆಹರಿಸೋದಕ್ಕೆ ಯಾವ ರೀತಿಯಾದ ಚಿತ್ರವನ್ನು ರೇಖಾಚಿತ್ರವನ್ನು ಮೊದಲು ಬರ್ಕೊಳ್ಬೇಕು, ಅದನ್ನ ಬಹಳ ಮುಖ್ಯವಾದ ಕರ್ತವ್ಯ ಇದು. ಆದರೆ ಈ ಚಿತ್ರ ಏನ್ ಮಾಡ್ಬೋದು, ಸಮದ್ವಿಬಾಹು ತ್ರಿಭುಜ ಅಂತ ಹೇಳಿದ್ದಾರೆ. ಅದರಿಂದ ನಾನು ABC ಒಂದು ಸಮದ್ವಿಬಾಹು ತ್ರಿಭುಜ ರಚಿಸ್ಕೊಳ್ತೀನಿ. ಆವಾಗ ಹೇಳ್ತಾರೆ AB AC ಅಂತ ಅವರೇ ಕೊಟ್ಟಿದ್ರೆ, ಹಾಗಾದ್ರೆ AB ಬಾಹು ಮತ್ತು AC ಬಾಹುಗಳು ಈಕ್ವಲ್ ಆಗಿರ್ಬೇಕು, ಸಮನಾಗಿರ್ಬೇಕು. ಮತ್ತೆ B ಮತ್ತು C ಕೋನಗಳ ಕೋನಾರ್ಧಕಗಳು O ನಲ್ಲಿ ಸಂಧಿಸುತ್ತವೆ. O ನಲ್ಲಿ ಛೇದಿಸುತ್ತವೆ. A ನೋಡಿಲಿ, ಅವ್ರು ಮತ್ತೆ ರಚನೆ ಏನ್ ಮಾಡ್ತಾರೆ, A ಮತ್ತು O ಅನ್ನು ಸೇರಿಸಿ ಅಂತ ಹೇಳಿದೆ. ಹಾಗಾದ್ರೆ ಈ ಕೋನಾರ್ಧಕ O ನಲ್ಲಿ ಛೇದಿಸುತ್ತವೆ. ಆದ್ದರಿಂದ BO OC ಎಂದು ಸಾಧಿಸಿ. ಒಂದನೇ ಪ್ರಶ್ನೆ. A ಅನ್ನೋದು A ಕೋನವನ್ನ ಯಾವುದು AO ಅರ್ಧಿಸುತ್ತದೆ ಅಂತ ಹೇಳಬೇಕು, ಸಾಧಿಸ್ತೀವಿ. ಈಗ ಏನ್ ಮಾಡೋಣ ಮಕ್ಕ, ಅದರಿಂದ ಈಗ ಸಮಸ್ಯೆಯನ್ನು ಬಿಡಿಸ್ತಾನೆ. ಸಮಸ್ಯೆ ಬಿಡಿಸ್ಬೇಕಾದ್ರೆ ನಾನೀಗ ಈಗಾಗಲೇ ಮತ್ತೆ ನಾವು PPTಯನ್ನು ತಯಾರಿಸ್ಕೊಂಡಿದ್ವಿ. ಈಗ ನೋಡ್ತಾ ಬನ್ನಿ ಮತ್ತೆ, ನಿಮ್ಗೆ ಕಾಣ್ತಾ ಇದ್ದಾರೆ ABC ಸಮದ್ವಿಬಾಹು ತ್ರಿಭುಜ ಚಿತ್ರ ನೋಡ್ತಾ ಇದೀರಿ. ಈ ಪರಿಹಾರ ನೋಡಿ, ಈ ಉತ್ತರವನ್ನು ಹೇಗೆ ಮಾಡಬೇಕು ನಿಮಗೆ ಕೊಟ್ಬಿಟ್ಟಿದ್ದಾರೆ, ಸಾಧನೆ ಮಾಡ್ತೀನಿ. ತ್ರಿಭುಜ ABC ಅಂತ ನಮ್ಗೆ ಏನ್ ಕೊಟ್ಟಾರ ಅದನ್ನ ಬರ್ಕೋಣ. AB AC ಯಾವಾಗ ಕೊಟ್ಟಿದ್ದಾರೆ ಸರ್, ಅದರಿಂದ ದತ್ತ ಅಂತ ಬರ್ಕೊಳ್ತೀನಿ, ಹೌದಾ? ಹಾಗೇನೆ ನಂತರ ಕೋನ ಏನ್ ಕೊಟ್ಟಿದ್ದಾರೆ ಮಕ್ಕಳೇ, ACB ABC ಅವು ಕೊಟ್ಟಿದ್ದಾರಲ್ಲ, ನಾವು ಚಿತ್ರ ನೋಡಬೇಕು. ಕೋನ ACB ಕೋನ ABC ನಿಮಗೆ ಗೊತ್ತಿದೆ. ಸಮದ್ವಿಬಾಹು ತ್ರಿಭುಜದ ಪಾದಕೋನಗಳು ಪರಸ್ಪರ ಏನಾಗಿದೆ, ಅಥವಾ ಸಮಬಾಹುಗೆ ಅಭಿಮುಖ ಬಾಹು, ಸಮದ್ವಿಬಾಹು ತ್ರಿಭುಜದ ಅಭಿಮುಖ ಕೋನಗಳು ಪರಸ್ಪರ ಸಮನಾಗಿರುತ್ತದೆ ಅಥವಾ ಪಾದಕೋನಗಳು ಸಮನಾಗಿರುತ್ತವೆ ಅನ್ನೋದು ನಿಮಗೆ ಇದು ಅಂಡರ್ಸ್ಟುಡ್. ಮೊದಲನೇ ನಾವು ಈ 8ನೇ ತರಗತಿಯಲ್ಲಿ ಅಧ್ಯಯನ ಮಾಡಿದ್ವಿ. ಒಂದು ಸಮದ್ವಿಬಾಹು ತ್ರಿಭುಜ ಅಂದ್ರೆ AB AC ಆದ್ರೆ ಪಾದಕೋನಗಳು ಸಮ ಅಥವಾ ಅಭಿಮುಖ, ಒಂದು ಬಾಹು ಅಭಿಮುಖವಾದ ಕೋನಗಳು ಪರಸ್ಪರ ಸಮನಾಗಿರುತ್ತವೆ. ಇದಕ್ಕೆ ಅಭಿಮುಖ ಕೋನ ಇದೆ. B C B ಇವೆರಡು ಒಂದೇ ಆಗ್ತವೆ. ಆದ್ದರಿಂದ ಸಮದ್ವಿಬಾಹು ತ್ರಿಭುಜದ ಅಭಿಮುಖ ಬಾಹು ಕೋನಗಳು. ನೆಕ್ಸ್ಟ್ ಇಲ್ಲಿ ಅರ್ಧ ACB ಅಂತ ಬರ್ಕೊಂಡಿದ್ದೀನಿ ಮಕ್ಕಳೇ. ನಾನು ಹೇಗೆ ಬರ್ಕೊಳ್ತೀನಿ, ಅರ್ಧ ACB ಅಂದ್ರೆ ACB ಕೋನದ ಅರ್ಥವು ACB ಕೋನ ನೋಡಿ, ACB ಕೋನವು ಅರ್ಧ ACB ಅರ್ಧ ABC ಅಂತ ಬರ್ಕೊಳ್ತೀವಿ. ಯಾಕೆ ಬರ್ಕೊಳ್ತೀವಿ,
ಅರ್ಧ ಎ ಬಿ ಸಿ ಅಂತ ಯಾಕೆ ಕೊಟ್ಬಿಟ್ರೆ ಎರಡು ರೇಖೆಗಳು ಎಂತ ರೇಖೆಗಳು ಬಿ ಒ ಮತ್ತು ಓ ಸಿ ಕೋನಾತ್ಮಕ ರೇಖೆಗಳಾಗಿವೆ. ಆದ್ದರಿಂದ ಈ ಕೋನ ನೋಡಿ ಇದು ನಾನು ಪೂರ್ತಿಯಾಗಿ ತಿಳ್ಕೊಂಡಿಲ್ಲ. ಎ ಬಿ ಸಿ ಇಕ್ವಲ್ಟು ಎ ಸಿ ಬಿ ಅಂದ್ರೆ ನಮಗೆ ಗೊತ್ತಿರೋದು ವಿಚಾರ ಪಾದಕೋನ ಮಾಡೋದು. ಅವಾಗ ಪಾದಕೋನ ಅದರ ಅರ್ಧ ತಿಳ್ಕೊಳ್ಳಿ. ಆಗ ಅರ್ಧ ಎ ಬಿ ಸಿ ಇಸ್ ಈಕ್ವಲ್ ಟು ಅರ್ಧ ಎ ಸಿ ಬಿ. ಹೌದಾ? ಇವು ಯಾಕೆ ಸಮ? ಅವು ಅಭಿಮುಖ ಕೋನಗಳಾಗಿವೆ. ಆಮೇಲೆ ಓ ಬಿ ಸಿ ಇಸ್ ಈಕ್ವಲ್ ಟು ಓ ಬಿ ಸಿ ಈಕ್ವಲ್ ಟು ಓ ಸಿ ಬಿ. ಯಾಕೆ ಈ ಕೋನ ಸಮ ಆಗುತ್ತೆ ತಾನೆ? ಯಾಕೆ ಹೇಳಿರುತ್ತೆ? ಈ ಕೋನ ನೋಡಿರಿ, ಈ ಕೋನ ಓ ಬಿ ಸಿ ಇಸ್ ಈಕ್ವಲ್ ಟು ಓ ಸಿ ಬಿ ಸಮ. ಯಾಕೆ ಎ ಓ ಮತ್ತು ಬಿ ಓ ಮತ್ತು ಓ ಸಿ ಗಳು ಎಂತ ರೇಖೆಗಳು? ಕೋನಾರ್ಧಕ ರೇಖೆಗಳಾಗಿವೆ ಮತ್ತು ತ್ರಿಭುಜದ ಅಭಿಮುಖ ಭಾವಗಳು. ಹಾಗಾದ್ರೆ ಇವು ಎಂತ ಕೋನಗಳು? ಒಂದು ತ್ರಿಭುಜದ ಅಭಿಮುಖ ಭಾವಗಳಾಗಿವೆ. ಬಿ ಓ ಇಸ್ ಈಕ್ವಲ್ ಟು ಓ ಸಿ. ಅದೇನೆಂದರೆ ಸಮದ್ವಿಬಾಹು ತ್ರಿಭುಜ ಹಾಕಲ್ಲ, ಬಿ ಓ ಇಸ್ ಈಕ್ವಲ್ ಟು ಓ ಸಿ. ಅದರಿಂದ ಕೋನಗಳು ಪರಸ್ಪರ ಸಮನಾಗಿರುವುದರಿಂದ ನಾವು ಹೇಳ್ತೀವಿ ಕೋನ ಓ ಬಿ ಸಿ ಇಸ್ ಈಕ್ವಲ್ ಟು ಓ ಸಿ ಬಿ ಆದರೆ ಬಿ ಓ ಇಸ್ ಈಕ್ವಲ್ ಟು ಓ ಸಿ. ಮತ್ತು ಸಮದ್ವಿಬಾಹು ತ್ರಿಭುಜದ ಅಭಿಮುಖ ಭಾವಗಳು ಪರಸ್ಪರ ಸಮನಾಗಿವೆ. ಅರ್ಥ ಆಯ್ತು ಮಕ್ಕಳೇ? ಇದು ಒಂದನೇ ಪ್ರಶ್ನೆ ಉತ್ತರ ಆಯ್ತು. ಈಗ ಎರಡನೇ ಪ್ರಶ್ನೆ ಉತ್ತರ ಏನ್ ಮಾಡ್ತೇವೆ ಮಕ್ಕಳೇ? ತ್ರಿಭುಜ ಎ ಬಿ ಸಿ ಯಲ್ಲಿ ನೋಡಿ ಓ ಎ ಬಿ ಮತ್ತು ಓ ಎ ಸಿ ತೆಗೆದುಕೊಳ್ಳಿ. ಓ ಎ ಬಿ ಮತ್ತು ಓ ಎ ಸಿ ಅನ್ನ ಎ ಸಿ ತ್ರಿಭುಜವನ್ನು ತೆಗೆದುಕೊಳ್ಳಿ ಮಕ್ಕಳೇ. ಹೀಗೆ ತೆಗೆದುಕೊಂಡಾಗ ಇಲ್ಲಿ ನಮ್ಗೆ ಗೊತ್ತಿರೋ ಭಾಗಗಳು ಬಾಹು ಓ ಎ ಇಸ್ ಈಕ್ವಲ್ ಟು ಓ ಎ. ಹೌದಾ? ಓ ಎ ಇಸ್ ಈಕ್ವಲ್ ಟು ಓ ಎ ಸಾಮಾನ್ಯ ಭಾವವಾಗಿದೆ. ಯಾಕೆಂದ್ರೆ ನೋಡಿ ಇದು ಮಧ್ಯ ಗೋಡೆ ಇರ್ತಾರೆ. ಈ ಎರಡು ತ್ರಿಭುಜಗಳಿಗೆ ಓ ಎ ಮಧ್ಯ ಗೋಡೆ ಹಾಕಿದೆ. ಓ ಎ ಬಿ ಮತ್ತು ಓ ಎ ಸಿ ತ್ರಿಭುಜಗಳಿಗೆ ಓ ಎ ಅನ್ನೋದು ಮಧ್ಯ ಗೋಡೆ ಅಂದ್ರೆ ಮಧ್ಯ ಗೋಡೆ ಅಂದ್ರೆ ಸಮನಾದ ಭಾಗಗಳನ್ನು ಮಾಡಿದೆ. ಆದ್ದರಿಂದ ಅದು ಸಾಮಾನ್ಯ ಭಾಗವು ಓ ಎ ಇಸ್ ಈಕ್ವಲ್ ಟು ಓ ಎ. ನೆಕ್ಸ್ಟ್ ಎ ಬಿ ಇಸ್ ಈಕ್ವಲ್ ಟು ಎ ಸಿ ನಮಗೆ ಕೊಟ್ಟಿದ್ದಾರಲ್ವಾ? ಪ್ರಶ್ನೆ ಹೇಳಿಕೆ ಕೊಟ್ಟಿದ್ದಾರೆ ಎ ಬಿ ಇಸ್ ಈಕ್ವಲ್ ಟು ಎ ಸಿ. ಆದ್ದರಿಂದ ಇದು ದತ್ತ ಅಂತ ಬರ್ತೀವಿ. ಆಮೇಲೆ ಈಗಾಗಲೇ ಸಾಧಿಸಿದ್ವಿ. ಇನ್ನೊಂದು ಪ್ರಶ್ನೆ ಈಗ ಓ ಬಿ ಇಸ್ ಈಕ್ವಲ್ ಟು ಓ ಸಿ ಅಂತ ಮೊದಲನೇ ಪರಿಹಾರದಲ್ಲಿ ಕಂಡುಕೊಂಡಿಲ್ಲ. ಓ ಬಿ ಇಸ್ ಈಕ್ವಲ್ ಟು ಓ ಸಿ ಅಂತ ದತ್ತ ಬರ್ತೀವಿ. ನೆಕ್ಸ್ಟ್ ನಾವು ತ್ರಿಭುಜ ಓ ಎ ಬಿ ಅದರಿಂದ ಯಾವುದು ಸರ್ವಸಮವಾಗಿದೆ? ತ್ರಿಭುಜ ಓ ಎ ಬಿ ಸರ್ವಸಮ ತ್ರಿಭುಜ ಓ ಎ ಸಿ ಆಗಿದೆ ಅಂತ ಬರೆಯುವುದಲ್ಲ. ಏನೋ ನಿಬಂಧನೆ ಕಂಡೀಷನ್ ಏನೋ? ಬಾಹು ಸಿದ್ಧಾಂತದ ಪ್ರಕಾರ ಬಾಹು ಸಿದ್ಧಾಂತ ಒಂದು ತ್ರಿಭುಜದ ಮೂರು ಬಾಹುಗಳು ಮತ್ತೊಂದು ತ್ರಿಭುಜದ ಮೂರು ಬಾಹುಗಳಿಗೆ ಪರಸ್ಪರ ಸಮನಾಗಿದ್ದರೆ ಆ ಎರಡು ತ್ರಿಭುಜಗಳು ಸರ್ವಸಮ. ಆದ್ದರಿಂದ ಓ ಎ ಬಿ ಸರ್ವಸಮ ತ್ರಿಭುಜ ಓ ಎ ಸಿ. ಈಗ ಹಾಗಾದ್ರೆ ಕೋನ ಬಿ ಎ ಓ ಇಸ್ ಈಕ್ವಲ್ ಟು ಕೋನ ಬಿ ಎ ಓ ಇಸ್ ಈಕ್ವಲ್ ಟು ಓ ಎ ಸಿ ಅಥವಾ ಸಿ ಎ ಓ ಆಗುತ್ತೆ ತಾನೆ? ಅವೆರಡು ಕೋನಗಳು ಸಮ ಯಾಕಾಗ್ತವೆ? ಸಿ ಪಿ ಕಾಂಗ್ರೆನ್ಸ್ ಪ್ರಿನ್ಸಿಪಲ್ ಆಫ್ ಅಂದ್ರೆ ಎರಡು ತ್ರಿಭುಜಗಳ ಒಂದು ತ್ರಿಭುಜದ ಮೂರು ಭಾಗಗಳು ಮತ್ತೊಂದು ತ್ರಿಭುಜದ ಅನುರೂಪವಾದ ಮೂರು ಭಾಗಗಳಿಗೆ ಸಮನಾಗಿದ್ದರೆ ಆ ಅನುರೂಪ ಕೋನಗಳು ಸಹ ಒಂದು ತ್ರಿಭುಜದ ಮೂರು ಭಾಗಗಳು ಅನುರೂಪ ಭಾಗಗಳು ಸಮನಾಗಿದ್ದರೆ ಅನುರೂಪ ಕೋನಗಳು ಸಮನಾಗಿರುತ್ತವೆ. ಫೇಲ್ಸನ ಪ್ರಮೇಯದ ಪ್ರಕಾರ ಅದನ್ನ ತ್ರಿಭುಜಗಳ ಸಮರೂಪತೆಯ ಸಮಾನುಪಾತತೆಯ ನಿಯಮ ಅಂತ ಕರಿತೀವಿ. ಹಾಗಾದ್ರೆ ಎ ಅನ್ನತಕ್ಕಂಥದ್ದು ಎ ಕೋನವನ್ನ ಎ ಓ ಏನ್ ಮಾಡುತ್ತಾರೆ? ಅರ್ಧಿಸುತ್ತದೆ. ಎ ಕೋನವನ್ನ ಎ ಓ ರೇಖೆ ಏನ್ ಮಾಡುತ್ತದೆ? ಅರ್ಧಿಸಿದೆ. ಅರ್ಧಿಸಿದೆ ಬರೀಬಹುದು. ಈಗಾಗಲೇ ಸಾಧಿಸಿದಲ್ಲ ಬಿ ಎ ಓ ಇಸ್ ಈಕ್ವಲ್ ಟು ಸಿ ಎ ಓ ಅಂತ ಸಾಧಿಸಿದ ಅರ್ಥ ಏನು? ಎ ಓ ಅಂತಕ್ಕಂಥ ರೇಖಾಖಂಡವು ಎ ಕೋನವನ್ನು ಅರ್ಧಿಸಿದೆ. ಇಷ್ಟು ನೀವು ಮಾಡಬೇಕು. ಇದು 3 ಅಥವಾ 4 ಅಂತ ಪ್ರಶ್ನೆಗಳಿಗೆ ನಿಮಗೆ ಅಭ್ಯಾಸದಲ್ಲಿ ಆ ಪ್ರಶ್ನೆ ಕೇಳ್ತಾ ಮುಂದೆ
ಹೀಗೆ ಮಾಡ್ತಾ ಹೋಗ್ತೀರಲ್ಲ. ಈಗ ಇನ್ನೊಂದ್ಸರಿ ನೋಡ್ತೀರಾ, ನೋಡ್ಕೊಳ್ಳಿ ಮಕ್ಕಳೇ, ಗಮನಿಸಿ. ನಾವೇನ್ ಮಾಡ್ಬೇಕಂತ ಗೊತ್ತಾಯ್ತಲ್ಲ, ಪ್ರಶ್ನೆ ಓದ್ಕೊಂತೀರಾ, ಒಂದು ರೇಖಾಚಿತ್ರವನ್ನು ಹಾಕ್ತೀರಿ, ಹೌದಾ? ರೇಖಾಚಿತ್ರವನ್ನು ಹಾಕ್ಬಿಟ್ಟು ನಾವು ಏನ್ ಕೊಟ್ಟಿದಾರೋ ಪ್ರಶ್ನೆ ಹೇಳಿಕೆಯನ್ನು ಓದ್ಕೊಂಡು ನಾವು ಸಾಧನೆಯನ್ನು ಮಾಡ್ಬೋದು. ಇಲ್ಲಿ ದತ್ತ ನಿರೂಪಣೆ ಸಾಧನೆ ಏನು ಬರೆಯೋದು ಬೇಡ ಅಂದ್ರೆ ಡೈರೆಕ್ಟ್ ಆಗಿ ನಾವು ಪ್ರಶ್ನೆಗೆ ಉತ್ತರ ಸಾಲ್ವ್ ಮಾಡ್ಬೇಕಲ್ಲ, ಸಾಧನೆ ಅಂತ ಬರ್ಕೊಂಡು ಮಾಡ್ತಾ ಹೋಗಿ, ಪರಿಹಾರ ಅಂತ ಬರ್ಕೊಂಡು ಮಾಡ್ತಾ ಹೋಗಿ. ಪ್ರಶ್ನೆ ಹೇಳಿಕೆ ಏನ್ ಕೊಟ್ಟಿದ್ರು ಅದನ್ನು ಬರ್ಕೊಳ್ಳೋದು ಮಕ್ಕಳ. ಆಮೇಲೆ ಗೊತ್ತಿರೋ ಅಂಶಗಳನ್ನು ಹೋಲಿಕೆ ಮಾಡೋದು, ನಂತರ ಅದಕ್ಕೆ ಸರಿಯಾದ ಕಾರಣಗಳನ್ನು ಇಲ್ಲಿ ಬರೀಬೇಕಾಗುತ್ತೆ. ಏನ್ ಬರೀತು ಆ ನಿರೂಪಣೆ ಏನ್ ಬರ್ತದೆ, ಇಲ್ಲಿ ಕಾರಣ ರೀಸನ್ಸ್ ಅನ್ನು ಬರೀಬೇಕು. ಅದು ಬಹಳ ಮುಖ್ಯವಾಗಿರುತ್ತೆ. ಈ ರೀಸನ್ಸ್ಗೂ ಮಾರ್ಕ್ಸ್ ಇದೆ. ಇಲ್ಲಿ ಪ್ರತಿಯೊಂದು ಬರೀತಕ್ಕಂಥ ನೋಡಿ, ಇಲ್ಲಿ ನಾವು ಬರೀತ ಪ್ರತಿಯೊಂದು ಹಂತದಲ್ಲಿ ಇದು ಮೊದಲನೇ ಸ್ಟೆಪ್ಪು, ಇದು ಎರಡನೇ ಸ್ಟೆಪ್ಪು, ಇದು ಮೂರನೇ ಸ್ಟೆಪ್ಪು, 4 ನೋಡಿ 4 ಹಂತಗಳಿಗೆ ಉತ್ತರ ಬಂತು. ಅದರಿಂದ ನಾವು ಈ ಪ್ರತಿಯೊಂದು ಒಂದಕ್ಕೊಂದು ಸಂಬಂಧ ಇರುತ್ತೆ ಮಕ್ಕಳೇ. ಸಾಧನೆ ಯಾವುದೇ ಪ್ರಶ್ನೆಯನ್ನು ಬಿಡಿಸಬೇಕಾದ್ರೆ ಗಣಿತದಲ್ಲಿ ಒಂದು ಪ್ರಶ್ನೆ ಉತ್ತರ ಬರೀಬೇಕಾದ್ರೆ ಒಂದು ಸ್ಟೆಪ್ ಅನ್ನು ಬರೆದಿದ್ರೆ ಮತ್ತೆ ಅದ್ರ ಕೆಳಗಿನ ಒಂದು ಹಂತಕ್ಕೆ ಅದಕ್ಕೆ ಸಂಬಂಧ ಇದೆ. ಆ ಸಂಬಂಧವಾಗಿ ಎಡಭಾಗದ ಚಿಹ್ನೆಗಳನ್ನು ಸರಿ ಹಾಕ್ತಾ ಬನ್ನಿ, ಬಲಭಾಗದಲ್ಲಿ ಅದಕ್ಕೆ ಸೂಕ್ತವಾದ ಕಾರಣವನ್ನು ಬಿಟ್ಟು ಬನ್ನಿ. ನಾವು ಅದೇ ರೀತಿಯಾಗಿ ಇಲ್ಲಿ ಕ್ಲಿಯರ್ ಮಾಡಿ ನಾವು ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಹಿಡಿಯಬೇಕು ಮಕ್ಕಳೇ. ಹಾಗಾದ್ರೆ ಈಗ ನೋಡಿ ಗೊತ್ತಾಯ್ತಲ್ಲ ಇದು, ನೋಡೋಣ. ನೆಕ್ಸ್ಟ್ ನಾವು ಇನ್ನೊಂದು ಪ್ರಶ್ನೆಯನ್ನ ಬಿಡಿಸೋಣ ಮಕ್ಕಳೇ. ಇದು ಅರ್ಥ ಆಯ್ತು ಅಂತ ತಿಳ್ಕೊಂಡಿದ್ದೀನಿ, ಹೌದಾ? ಕಳ್ಸೋಣ. ನೆಕ್ಸ್ಟ್ ಒಂದು ಇನ್ನೊಂದು ಸಮಸ್ಯೆಗೆ ಹೋಗೋಣ. ಉದಾಹರಣೆ ಎರಡನೇ ಪ್ರಶ್ನೆ ಓದ್ಕೊಳ್ಳಿ ಮಕ್ಕಳೇ. ಎರಡನೇ ಪ್ರಶ್ನೆ ಏನಿದೆ, ಎಬಿಸಿ ಒಂದು ತ್ರಿಭುಜದಲ್ಲಿ ಬಿಸಿಗೆ ಒಂದು ಲಂಬಾಂತರವನ್ನು ರಚಿಸಿದರೆ, ಅದು ಎಡಿ ಆಗಿದೆ. ಎಸಿ ಬಿಸಿಗೆ ಒಂದು ಲಂಬಾಂತರವನ್ನು ರಚಿಸಿಕೊಂಡಿದ್ದಾರೆ. ಅದರ ಹಾಗಾದ್ರೆ ಇಲ್ಲಿ ಬರ್ತಿ ಬಿಡ, ಎಬಿ ಎಸಿ ತ್ರಿಭುಜ ಎಬಿಸಿ ಒಂದು ಸಮದ್ವಿಭಾಗದ ಭುಜ ಎಂದು ಸಾಧಿಸಿ. ಪ್ರಶ್ನೆ ಓದ್ಕೊಳ್ಳಿ ಮಕ್ಕಳೇ, ಒಂದ್ಸರಿ ಪ್ರಶ್ನೆ ಓದ್ಕೊಳ್ಳಿ. ತ್ರಿಭುಜ ಎಬಿಸಿಯಲ್ಲಿ ಬಿಸಿ ಲಂಬಾಂತಕವು ಎಡಿ ಆಗಿದೆ. ಬಿಸಿಯ ಲಂಬಾಂತಕ ಎಡಿ ಆಗಿದೆ. ಎಬಿ ಎಸಿ ಆಗಿರುವಂತೆ ಆಗಿದೆ. ಹಾಗಾದ್ರೆ ಎಬಿಸಿ ಒಂದು ಸಮದ್ವಿಭಾಗದ ಭುಜ ಅಂತ ಬರ್ತದೆ, ಸಾಕ್ಷಿ ಅಂತ ಹೇಳ್ತಾರೆ. ಎಬಿಸಿ ಒಂದು ಸಮದ್ವಿಭಾಗದ ಭುಜ ಅಂತ ಸಾಕ್ಷಿ ಅಂತ ಹೇಳಿದ್ರೆ ಮತ್ತೆ ಇದನ್ನ ನಾವು ಯಾವ ಒಂದು ಸಮರೂಪತೆಯ ಪ್ರಮೇಯದ ಪ್ರಕಾರ, ಸಮಾನುಪಾತದ ಪ್ರಮೇಯದ ಪ್ರಕಾರ ಈ ಎರಡು ತ್ರಿಭುಜಗಳನ್ನ ಹೋಲಿಕೆ ಮಾಡಿ ನಾವು ಮಾಡಬೇಕು. ಅದು ನೋಡೋಣ ಈಗ. ನೋಡಿ ಈಗ ಯಾವ್ಯಾವ ತ್ರಿಭುಜ ಯಾವ್ಯಾವ ಹೋಲಿಕೆ ಆಗುತ್ತೆ ಹಾಗಾದ್ರೆ ನೋಡೋಣ. ನೋಡಿ ಈ ಚಿತ್ರ ಬರ್ಕೊಂಡಿದ್ದೀನಿ ನಾನು, ಈ ಚಿತ್ರ ಇದು ಬರ್ಕೊಂಡಿದ್ದೀನಿ. ಚಿತ್ರ ಬರ್ಕಡೆ ನೋಡಿ ಈ ತರ ಇದೆ ಚಿತ್ರ. ಅದರಪ್ಪ ಚಿತ್ರ ಬರ್ಕೊಂಡಿದ್ರೆ ಎಡಿ ಏನಿದೆ ಬಿಸಿಗೆ ಲಂಬಾಂತಕವಾಗಿದೆ. ಹಾಗಾದ್ರೆ ಇದೊಂದು ಸಮ ದ್ವಿಬಾಹು ತ್ರಿಭುಜ. ಏನ್ ಬರ್ಕೊಳ್ತೀರಾ ಈ ಬರ್ಕಣ ಪರಿಹಾರ ಅಂತ ಬರ್ತೀರ. ಮೊದಲನೇ ಸ್ಟೆಪ್ ನಿಮ್ಗೆ ಗೊತ್ತಿರೋದು. therefore ತ್ರಿಭುಜ ಎಡಿಬಿ ಮತ್ತು ತ್ರಿಭುಜ ಹೌದಾ ಎಬಿಸಿ ಗಳಲ್ಲಿ ಏನ್ ಗೊತ್ತಿದೆ ಅಂತ ಬರ್ಕೊಳ್ಬೇಕು. ತ್ರಿಭುಜ ಎಡಿಬಿ ಮತ್ತು ಎಬಿಸಿ ಗಳಲ್ಲಿ ಏನ್ ಗೊತ್ತಿದೆ ನಿಮ್ಗೆ 6 ಅಂಶಗಳನ್ನು ಬರ್ಕೊಳ್ಬೇಕು, ಹೌದಾ? ಡಿ ಮಧ್ಯ ಲಂಬಾಂತಕ ಬಿಂದು ಅಂತ ಹೇಳಿದ್ವಿ ಅಲ್ವಾ? ಎಡಿ ಲಂಬಾಂತಕ ಬಿಸಿಗಾಗಿದೆ, ಹೌದಾ? ಹಾಗಾದ್ರೆ ನಾವು ಬಿಡಿ ಡಿಸಿ ಇದು ನಾವೇ ಈ ಚಿತ್ರದ ಮುಖಾಂತರ ಬರ್ಕೊಂಡಿದ್ವಿ. ಅದು ಬರ್ಕೋಬೋದಾ? ಬಿಡಿ ಡಿಸಿ ಅಂತ ಬರ್ಕೋಬೋದಾ? ಹಾಗಾದ್ರೆ ನೋಡಿ ಮತ್ತೆ ಕೊಟ್ಟಿದ್ದಾರೆ ಎಬಿ ಎಸಿ ಆಗಿದೆ ಅಲ್ವಾ? ಚಿತ್ರದಲ್ಲಿ ನೋಡ್ತಾ ಇದ್ರಿ ಎಬಿ ಎಸಿ ಅಂತ ಅವರೇ ಕೊಟ್ಟಿದ್ದಾರೆ. ಇದು ರೀಸನ್ ಬರ್ಕೊಳ್ಳಿ ದತ್ತ,
ಹೌದಾ? ಮತ್ತೆ ಇನ್ನೇನಿದೆ ಮಕ್ಕಳೇ ನಮಗೆ ಗೊತ್ತಿರೋದು ಸರ್ ಎಡಿ ಪರ್ಪೆಂಡಿಕ್ಯುಲರ್ ಟು ಬಿಸಿ ಆದ್ರೆ ಏನಾಗುತ್ತೆ, ಇಲ್ಲಿ ಯಾವ ಕೋನ ಉಂಟಾಗುತ್ತಪ್ಪ ಅಂದ್ರೆ ಹಾಗಾದ್ರೆ ಕೋನ ಎಡಿಬಿ ಇಸ್ ಈಕ್ವಲ್ ಟು ಕೋನ ಎಡಿಸಿ. ಯಾವ ಎಷ್ಟಿರುತ್ತೆ ಅದು ಕೋನ ಲಂಬ ರೇಖೆ ಎಷ್ಟಿರುತ್ತೆ 90 ಡಿಗ್ರಿ. ವೆರಿ ಗುಡ್. ಎಡಿಬಿ ಕೋನ ಇಸ್ ಈಕ್ವಲ್ ಟು ಕೋನ ಎಡಿಸಿ ಇಸ್ ಈಕ್ವಲ್ ಟು ಎಷ್ಟಿದೆ 90 ಡಿಗ್ರಿ. ಹಾಗಾದ್ರೆ ಮಕ್ಕಳೇ ಕೋನ ಎಸ್ ಎ ಕೋನ ಎ ಬಿ ತ್ರಿಭುಜ ಮತ್ತು ಎ ಬಿ ಸಿ ತ್ರಿಭುಜಗಳನ್ನು ಹೋಲಿಕೆ ಮಾಡಿದಾಗ ಯಾವ್ಯಾವ ನೋಡಿ ಎಡಿ ಇಕ್ವಲ್ಟು ನೋಡಿ ಎಡಿ ಏನಿದೆ ಮಕ್ಕಳೇ ಎಡಿ ಏನಿದೆ ಅದು ಹೇಳಿದ್ವಿ ಕೋನ ಮಾಡಿದ್ವಿ. ಎಡಿ ಇಕ್ವಲ್ಟು ಎಡಿ ಆಗಿದೆ ಅಲ್ವಾ? ಎಡಿ ಅನ್ನೋದು ಒಂದು ಸಾಮಾನ್ಯ ಬಾಹು. ಏನಾಗಿದೆ ಸಾಮಾನ್ಯ ಬಾಹು. ಸಾಮಾನ್ಯ ಬಾಹು ಆಗಿರೋದ್ರಿಂದ ಎರಡಕ್ಕೂ ಉಭಯ ಸಾಮಾನ್ಯ. ಎರಡು ತ್ರಿಭುಜಗಳಲ್ಲಿ ಇದಕ್ಕೆಲ್ಲಕ್ಕೂ ಸಾಮಾನ್ಯ ಬಾಹು. ಹೌದಾ? ಆವಾಗ ನಾವು ಏನ್ ಮಾಡ್ಬೋದು ಅಂದ್ರೆ ತ್ರಿಭುಜ ಎ ಡಿ ಬಿ ಸರ್ವ ಸಮ ತ್ರಿಭುಜ ಎ ಡಿ ಸಿ ಆಗಿದೆ. ಯಾವ ನಿಯಮ ಪ್ರಕಾರ ಎಸ್ ಎ ಎಸ್ ಅಂದ್ರೆ ಬಾಹು ಕೋನ ಬಾಹು ನಿಯಮದ ಪ್ರಕಾರ ಏನಾಗಿದೆ ಮಕ್ಕಳೇ ಏನಾಗಿದೆ ಅದು ಸರ್ವಸಮಾಗಿದೆ. ಹಾಗಾದ್ರೆ ನಾವು ಎ ಬಿ ಈಕ್ವಲ್ ಟು ಎ ಸಿ ಅಂತ ಹೇಳಿದ್ಮೇಲೆ ಹಾಗಾದ್ರೆ ಎಂತ ತ್ರಿಭುಜ ಅಂತ ಹೇಳ್ಬೋದು ನಾವು ಇದನ್ನ ಎ ಬಿ ಸಿ ಒಂದು ಎಂತ ತ್ರಿಭುಜ ಎ ಬಿ ಸಿ ಒಂದು ಸಮದ್ವಿಬಾಹು ತ್ರಿಭುಜವಾಗಿದೆ. ಒಂದು ಸಮದ್ವಿಬಾಹು ತ್ರಿಭುಜವಾಗಿದೆ. ಹೌದಾ? ಎಬಿಸಿ ಸಮದ್ವಿಬಾಹು ತ್ರಿಭುಜವಾಗಿದೆ. ಅವಾಗ ಬರಿಬೇಕಿಲ್ಲ ಯಾಕೆ ಅಂತ ಬರಿಬೇಕು. ಇಲ್ಲಿ ಎ ಬಿ ಈಕ್ವಲ್ ಟು ಎ ಸಿ, ಎ ಬಿ ಈಕ್ವಲ್ ಟು ಎ ಸಿ. therefore ಎಬಿಸಿ ಒಂದು ಸಮದ್ವಿಬಾಹು ತ್ರಿಭುಜವಾಗಿದೆ. ಹೀಗೆ ವಿದ್ಯಾರ್ಥಿಗಳು ಮಾಡ್ತಾವ. ಮತ್ತೊಮ್ಮೆ ನೋಡೋಣ ಮಕ್ಕಳೇ ಏನೇನ್ ಮಾಡಿದ್ವಿ ಅಂತ ಗಮನಿಸೋಣ. ಸರ್ ಈ ಚಿತ್ರ ಬರ್ಕೊಂಡೆ ನಾನು ಚಿತ್ರ ಅವರೇ ಕೊಟ್ಟಿರೋ ಚಿತ್ರ ಮತ್ತೊಂದ್ಸರಿ ಇನ್ನಷ್ಟು ಬರ್ಕೋಬಹುದು, ಪರಿಹಾರ ಕಂಡಿದೆ ಅಥವಾ ನೇರವಾಗಿ ಮಾಡ್ಬೋದು. ನಮಗೆ ಅರ್ಥ ಆಗಲಿ ಅಂತ ಆ ಪ್ರಶ್ನೆ ಚಿತ್ರ ಕೊಟ್ಟಿದ್ದು ಇನ್ನೊಂದ್ಸರಿ ಬರ್ಕೊಂಡು ಹೇಳಿ ತಪ್ಪಿಲ್ಲ. ಯಾಕೆಂದ್ರೆ ಪದೇ ಪದೇ ಪ್ರಶ್ನೆ ನೋಡೋಕ್ಕಿಂತ ಒಂದ್ಸರಿ ಮೂಲೆಯಲ್ಲಿ ಒಂದು ದೊಡ್ಡ ಚಿತ್ರವನ್ನು ಬರ್ಕೊಳ್ಳಿ ಮಕ್ಕಳೇ. ಅಳತೆ ಅಂತಲ್ಲ, ಅದು ಯಾಕೆ ಕೊಟ್ಟಿದ್ದು ಆ ಥರ ಬರ್ಕೋಬೇಕು, ಲೆಕ್ಕ ಬಿಡಿಸ್ಬೇಕು. ಅದಕ್ಕೆ ನಾವು ಜಾಮೆಟ್ರಿಕಲ್ ಇನ್ಸ್ಟ್ರೂಮೆಂಟಲ್ ಇಷ್ಟೇ ಶುದ್ಧ ಅಂತ ಅಲ್ಲ, ಆ ಚಿತ್ರ ಅದಕ್ಕೆ ಹೋಲಿಕೆ ಆಗೋ ಪ್ರಶ್ನೆ ಆ ರೀತಿ ಬರ್ಕೋಬೇಕು. ಅಂದ್ರೆ ಇಲ್ಲಿ ಒಂದ್ ಕಡೆ ಬಲಭಾಗದಲ್ಲಿ ಬರ್ಕೊಳ್ತೀನಿ, ಚಿತ್ರದಿಂದ ನಾನು ಬರ್ತಾ ಹೋಗ್ತೀನಿ. ಏನು ಪರಿಹಾರ ಸ್ಟೆಪ್ಸ್ ನಮಗೆ ಅದು ಒಂದೊಂದೇ ಸ್ಟೆಪ್ ಒಂದಾದ್ಮೇಲೆ ಚೈನ್ ರೀತಿಯಲ್ಲಿ ಬರ್ತಾ ಇರುತ್ತೆ. ಅರ್ಥ ಆಗತ್ತವ ಚಿತ್ರ ನಮ್ಮ ಕಡೆ ಮೂಲೆಗೆ ಇದ್ರೆ ಪದೇ ಪದೇ ಪ್ರಶ್ನೆ ಪತ್ರಿಕೆ ನೋಡೋದು ಬೇಕಾಗಿಲ್ಲ. ತ್ರಿಭುಜ ಎ ಬಿ ಬಿ ಮತ್ತು ತ್ರಿಭುಜ ಎ ಡಿ ಸಿ ಗಳಲ್ಲಿ ಏನ್ ಕೊಟ್ಟಿದ್ದಾರೆ? ಡಿ ಅನ್ನ ಎ ಡಿ ಅನ್ನೋದು ಬಿ ಸಿ ಗೆ ಲಂಬಾರ್ಧಕ. ಹೌದಾ? ಅದು ಗೊತ್ತಿದೆ. ಎ ಡಿ ಅನ್ನ ಸೇರಿಸಿ ಬಿ ಸಿ ಗೆ ಲಂಬಾರ್ಧಕ ಆಯ್ತು. ಹಾಗಾದ್ರೆ ಇದು ಏನಾಯ್ತು? ಡಿ ಅನ್ನೋದು ಏನಾಯ್ತು? ಮಧ್ಯಬಿಂದು ಆಯ್ತು ತಾನೆ. ಮಧ್ಯಬಿಂದು ಆದ್ರಿಂದ ಬಿ ಡಿ ಇಕ್ವಲ್ ಟು ಡಿ ಸಿ ಅಂತ ಬರೀಬಹುದು. ಎಸ್ ಅದನ್ನ ಬರ್ಬೇಕು. ಆಮೇಲೆ ಎ ಬಿ ಇಕ್ವಲ್ ಟು ಎ ಸಿ ಅಂತ ಅವರೇ ಕೊಟ್ಟಿದ್ದಾರೆ. ಬರ್ಬೇಕಾ? ಪ್ರಶ್ನೆ ಕೊಟ್ಟರೆ ಅದು ಏನ್ ಕೊಡೋದು? ಕೋನ ಎ ಡಿ ಬಿ ಇಸ್ ಈಕ್ವಲ್ ಟು ಕೋನ ಎ ಡಿ ಸಿ ಅಂತ ಬರೀ ಮಕ್ಕಳೇ. ಯಾಕೆ? ಎ ಡಿಯು ಬಿ ಸಿ ರೇಖಾಖಂಡದ ಲಂಬಾರ್ಧಕವಾಗಿದೆ. ಲಂಬಾರ್ಧಕವಾಗಿರೋದ ಆದಾಗ ಛೇದಿಸುವ ಬಿಂದುವಿನಲ್ಲಿ ಉಂಟಾಗುವ ಯಾವಾಗಲೂ 90 ಡಿಗ್ರಿ. ಯಾವಾಗ ಮಕ್ಕಳೇ ಒಂದು ರೇಖಾಖಂಡವನ್ನು ಇನ್ನೊಂದು ಲಂಬಾರ್ಧಕವನ್ನು ರಚಿಸಿದ್ರೆ ಆ ನಮ್ಮ ಛೇದಿಸುವ ಬಿಂದುವಿನಲ್ಲಿ ಉಂಟಾಗ್ತಕ್ಕಂಥ ಕೋನ ಯಾವಾಗಲೂ 90 ಡಿಗ್ರಿ ಇರುತ್ತೆ. ಆ ಎರಡು ಕೋನಗಳು 90 ಡಿಗ್ರಿ ಆಗಲೇಬೇಕು ಲಂಬಾರ್ಧಕ ಆದಾಗ. ಅದನ್ನ 90 ಡಿಗ್ರಿ ಗಂಟೆ ನೀವು ಬರೀಬಹುದು. ನೆಕ್ಸ್ಟ್ ಹಾಗಾದ್ರೆ ಇನ್ನೊಂದು ನಾವು ಈ ಎರಡು ತ್ರಿಭುಜಗಳನ್ನು ಹೋಲಿಕೆ ಮಾಡೋಣ. ಇದು ಸಮ ಅಂತ ಹೇಳ್ತೀವಿ, ಇದು ಸಮ ಅಂತ ಹೇಳ್ತೀವಿ. ಇದನ್ನು ಬರೀಬಹುದು ಅಲ್ವಾ? ಎಡಿ ಇಕ್ವಲ್ ಟು ಎಡಿನೇ. ಇದು ಮಧ್ಯ ಗೋಡೆ ಇದ್ದಂಗಿದೆ ಸರ್, ಎರಡು ತ್ರಿಭುಜ ಮಧ್ಯ
ಅಂತ ನೋಡಿ. ನಾವು ಇಲ್ಲಿ ಕೊಟ್ಟಿರೋ ಇದ್ರ ಪ್ರಕಾರ ಎಸ್ ಎಸ್ ಸಿದ್ಧಾಂತದ ಪ್ರಕಾರ ತಗೊಂಡ್ರೆ ಎರಡು ತ್ರಿಭುಜಗಳು ಸರ್ವಸಮ ಆಗ್ತದೆ. ಹಾಗಾದ್ರೆ ನಮಗೆ ನೋಡಿ ಇದು ಸಮ, ಇದು ಸಾಮಾನ್ಯ ಬಾಹು. ಹಾಗಾದ್ರೆ ಎ ಬಿ ಇಕ್ವಲ್ ಎ ಸಿ ಅಂತ ಹೇಳ್ಬೋದು ತಾನೆ. ಎರಡು ಸಮದ್ವಿಬಾಹು ತ್ರಿಭುಜ ಅಂತ ಹೇಳಿದ್ಮೇಲೆ ಈ ಬಾಹುಗಳು ಸಾಮಾನ್ಯ ಬಾಹು ಸಮ, ಇವೆರಡು ಬಾಹುಗಳು ಸಮ ಮತ್ತು ಕೋನಗಳು ಸಮ, ಒಂದು ಅನುರೂಪವಾದ ಎರಡು ಕೋನಗಳು ಸಮ. ಹಾಗಾದ್ರೆ ಎ ಬಿ ಮತ್ತು ಎ ಸಿ ಅಂತ ಬರಲೇಬಹುದು, ಹೌದಾ? ಅಂಡರ್ಸ್ಟೂಡ್. ಆದ್ದರಿಂದ ಇದಕ್ಕೆ ನಾವು ಎ ಬಿ ಸಿ ಒಂದು ಸಮದ್ವಿಬಾಹು ತ್ರಿಭುಜವಾಗಿದೆ. ಇಲ್ಲಿ ಎ ಬಿ ಸಿ therefore ಎ ಬಿ ಮತ್ತು ಎ ಸಿ ಅಂತ ಬರೆದರೆ ಎ ಬಿ ಸಿ ಒಂದು ಸಮದ್ವಿಬಾಹು ತ್ರಿಭುಜ. ಇದು ಎರಡು ಅಂತ ಮಾತ್ರ ಕೇಳ್ಕೊಂಡ್ರೆ. ನೆಕ್ಸ್ಟ್ ಅದೇ ರೀತಿಯಾಗಿ ಇನ್ನೊಂದು ಪ್ರಶ್ನೆ ಇಟ್ಕೊಂಡ್ರೆ ಚಿತ್ರವನ್ನು ಬರ್ಕೋಣ. ಎ ಬಿ ಸಿ ಒಂದು ಸಮದ್ವಿಬಾಹು ತ್ರಿಭುಜಗಳಾದ ಸಮದ್ವಿಬಾಹು ತ್ರಿಭುಜದ ಬಾಹು ಸಮಬಾಹುಗಳಾದ ಎ ಸಿ ಎ ಬಿ ಕ್ರಮವಾಗಿ ಬಿ ಮತ್ತು ಸಿ ಎಫ್ ಎತ್ತರಗಳನ್ನು ಹೇಳಿದ್ರೆ ಈ ಎತ್ತರಗಳು ಸಮ ಎಂದು ಸಾಧಿಸಿ. ನೋಡಿ ಇನ್ನೊಂದು ಪ್ರಶ್ನೆ ಬಿಡಿಸೋಣ ಮಕ್ಕಳೇ. ಇನ್ನೊಂದು ನೋಡಿ ಈ ಕಡೆ ಬರ್ಕಟ್ ಚಿತ್ರನ ಬರ್ಕಟ್ ಕ್ವಶನ್ ನಂಬರ್ 3. ಇನ್ನೊಂದು ಚಿತ್ರ ಇದೆ ಮೇಲೆ ಬರ್ತಿರ್ತೀನಿ, ಗಮನಿಸಿದ್ರೆ ಚಿತ್ರ ನೋಡೋಣ. ಏನೋ ಒಂದು ಇದೆ, ಹೀಗಿದೆ ಮಕ್ಕಳೇ ಚಿತ್ರ ಬರ್ತದೆ. ಎ ಬಿ ಸಿ ಆಮೇಲೆ ಎತ್ತರದ ಕಡೆ ಎ ಸಿ ಮತ್ತು ಎ ಬಿ ಗಳಿಗೆ ಕ್ರಮವಾಗಿ ಬಿಇ ಮತ್ತು ಸಿ ಎಫ್ ಎತ್ತರಗಳಾಗಿವೆ. ಬಿಇ ಮತ್ತು ನೋಡಿ ಎತ್ತರಗಳು ಅಂದ್ರೆ ಹೆಂಗ್ ಮಕ್ಕಳೇ, ಎತ್ತರ ಬೈತು. ಈ ಬಾಹುಗೆ ಎತ್ತರ ಬೇಕಾದ್ರೆ ವಿದ್ಯಾರ್ಥಿಗಳೇ ಈ ಎತ್ತರವನ್ನು ಬರ್ಕೊಂಡ್ಬೇಕಾದ್ರೆ ನಾವೇನ್ ಮಾಡಬೇಕು, ಮೊದಲು ಈ ತ್ರಿಕೋನ ಪಟ್ಟಿ ನೋಡಿ ಇದಕ್ಕೆ ಎತ್ತರ ಬೇಕಪ್ಪ. ಎತ್ತರ ಅಂದ್ರೆ ನೋಡಿ ಮಕ್ಕಳ, ಎತ್ತರ ಅಂದ್ರೆ ಎ ಸಿ ರೇಖಾಖಂಡಕ್ಕೆ ಎತ್ತರ ಬರೀತು. ಅವಾಗ ಈ ತ್ರಿಕೋನ ಪಟ್ಟಿಯನ್ನು ಉಪಯೋಗಿಸ್ಕೊಳ್ಳೋದ್ರಿಂದ ಸುಲಭವಾಗಿ ಮಕ್ಕಳೇ ಲಂಬಕೋನ ಉಂಟಾಗಬೇಕು. ಆ ರೀತಿಯಾಗಿ ನೀವು ಇದನ್ನು ಬರ್ಕೋಬೇಕಾಗತ್ತೆ. ನೋಡಿ ಎ ಸಿ ರೇಖಾಖಂಡಕ್ಕೆ ಎತ್ತರ ಬರ್ಕೊಂಡೆ, ಹೌದಾ? ಎ ಸಿ ರೇಖಾಖಂಡಕ್ಕೆ ಎತ್ತರವನ್ನ ನಾವು ಅದನ್ನ ಏನ್ಸಕ್ಕಾದ್ವಿ ಇಲ್ಲಿ ಸೇರಿಸಬೇಕಾಗುತ್ತೆ. ಬಿ ಎಸ್ ಎ ಸಿ ರೇಖಾಖಂಡಕ್ಕೆ ಎತ್ತರ ಬಿಇ ಅಂತ ಹೇಳ್ತಾರೆ. ಬಿಇ ಅಂತ ಹೇಳ್ತಾರೆ. ಅದನ್ನು ಸೇರಿಸೋಣ. ಇಲ್ಲಿ ಮೂಲೆ ಕರೆಕ್ಟ್ ಇಲ್ಲಿ ಸೇರಿಸಿದರೆ ಇಲ್ಲಿ 90 ಆಗಿದೆ. ಬಿಇ ಎ ಸಿ ರೇಖಾಖಂಡಕ್ಕೆ ಒಂದು ಎತ್ತರವನ್ನು ಬರ್ಕೊಂಡ್ರೆ ಇದಕ್ಕೆ ಬಿಇ ಅಂತ ಹಾಕೊಂಡೋಣ. ನಂತರ ಇದಕ್ಕೆ ಹೇಳ್ಕೊಳ್ಳೋದಂತೆ ಇಲ್ಲಿ ಕರೆಕ್ಟ್ 90 ಆಗೋದಕ್ಕೆ ಇನ್ನೊಂದು ಎ ಬಿ ರೇಖಾಖಂಡಕ್ಕೆ ಎತ್ತರ ಅದಕ್ಕೆ ಸಿ ಎಫ್ ಅಂತ ಕೊಡಬೇಕು. ಇದಕ್ಕೆ ಎಫ್ ಅಂತ ಕೊಡಿ. ನೋಡಿ ಸಿ ಎಫ್ ಯಾವುದಕ್ಕೆ, ಎ ಬಿ ರೇಖಾಖಂಡಕ್ಕೆ ಎತ್ತರ. ಬಿ ಯಾವುದಕ್ಕೆ, ಎ ಸಿ ರೇಖಾಖಂಡಕ್ಕೆ ಎತ್ತರಗಳಾಗಿವೆ. ಹೇಳಿದ್ದೀರಿ. ಹಾಗಾದರೆ ಅವ್ರು ಹೇಳ್ತಾರೆ ಎತ್ತರಗಳನ್ನು ಹೇಳಿದ್ರೆ ಆ ಎತ್ತರಗಳು ಸಮ ಎಂದು ತೋರಿಸಿ ಮಕ್ಕಳೇ, ಸಮ ಎಂದು ತೋರಿಸಿ ಅಂತ ಹೇಳ್ತಾರೆ. ಈಗ ತ್ರಿಭುಜ ಎಬಿಇ ಮತ್ತು ತ್ರಿಭುಜ ಎಎಫ್ಸಿ ಗಳಲ್ಲಿ ಏನೇನು ಬರುತ್ತೆ ಅಂತ ನೋಡಿ. ಅವಾಗ ನೋಡಿ ಕೋನ ಸಿದ್ಧಾಂತದ ಪ್ರಕಾರ ಈ ಬಾಹುಗಳು ಏನಾಗಿರ್ತವೆ, ಇದು ಸಮ ಅಂತ ತೋರಿಸ್ಬೇಕು. ನೋಡೋಣ ಮಾಡಿ ಕೋನ ಎಬಿಇ ಮತ್ತು ಎಸಿಎಫ್ ತ್ರಿಭುಜಗಳನ್ನು ಹೋಲಿಕೆ ಮಾಡಿ. ಹೋಲಿಕೆ ಮಾಡಿ
ಚಿತ್ರದಿಂದ ಪರಿಹಾರ ಮಾಡೋಣ ಈಗ. ಅವ್ರು ಹೇಳ್ತಾರೆ ಬಿ ಸಿ ಎಫ್ ಅಂತ ತೋರಿಸಿ ಅಂತ ಹೇಳ್ತಾರೆ. ನಮಗೆ ಗೊತ್ತಿರೋ ಅಂಶ ಏನಪ್ಪ? ಈಗ ಗೊತ್ತಿರೋ ಅಂಶ ಏನೋ ಎ ಬಿ ಇ ತ್ರಿಭುಜ ಎ ಬಿ ಇ ಮತ್ತು ತ್ರಿಭುಜ ಎ ಎಫ್ ಸಿ ಗಳಲ್ಲಿ ಏನ್ ಗೊತ್ತಿದೆ ಅದು ಬರ್ಕೊಳ್ಳೋಣ ಮತ್ತೆ. ಎ ಎಫ್ ಸಿ ಎ ಬಿ ಇ ಮತ್ತು ಎ ಎಫ್ ಸಿ ಗಳಲ್ಲಿ ಏನು ಗೊತ್ತಿದೆ ಹೌದಾ? ಇವೆರಡು ಏನೇನು ಗೊತ್ತಿದೆ? ಎ ಬಿ ಮತ್ತು ಎ ಎಫ್ ಸಿ. ಎ ಬಿ ಕೊಟ್ಟು ಎ ಸಿ, ಎ ಬಿ ಕೊಟ್ಟು ಎ ಸಿ ಅಲ್ವಾ? ಎ ಬಿ ಇ ಮತ್ತು ಎ ಎಫ್ ಸಿ ಹಾಗಾದ್ರೆ ದಾತ ಇದು ದ್ವಿಜನ ದಾತ ಹೌದಾ? ಎರಡು ಭಾವಗಳ ಸಮ. ಮತ್ತೇನು ಸಮ? ಇಲ್ಲಿ ನೋಡ ಕೋನ ನೋಡೋಣ. ಎ ಎಫ್ ಸಿ ಕೋನ ಎ ಎಫ್ ಸಿ ಇಸ್ ಈಕ್ವಲ್ ಟು ಕೋನ ಎ ಇ ಬಿ ಕೋನ ಎ ಇ ಬಿ ಇದು ಈಕ್ವಲ್ ಟು 90 ಅಲ್ವಾ? ಈಕ್ವಲ್ ಟು 90 ಅಲ್ವಾ? ಹಾಗಾದ್ರೆ ಎರಡು ಕೋನಗಳ ಸಮ ಅಲ್ವಾ? ಈ ಎರಡು ಕೋನಗಳ ಸಮ ಹೌದಾ? ಮತ್ತೆ ಅದೇ ತಗೊಂಡ್ರೆ ಮತ್ತೇನಿದೆ ಮಕ್ಕಳೇ? ಈ ಕೋನ ಅನ್ನೋದು ಈ ಕೋನ ಇದೆಯಲ್ಲ ಎ ಬಿ ಈಗೂ ಅದೇ ಕೋನ ಏನೇನೆ ಮತ್ತು ಎ ಎಫ್ ಸಿಗೂ ಎ ಕೋನ ಅದೇ. therefore a ಕೋನ is equal to a ಕೋನ ಅಂದ್ರೆ ಕೋನ a is equal to ಕೋನ e ಅಂದ್ರೆ ಸಾಮಾನ್ಯ ಕೋನ. ಇದು ಎರಡು ತ್ರಿಭುಜಗಳಿಗೂ ಸಾಮಾನ್ಯ ಕೋನವಾಗಿದೆ. ಎ ಬಿ ಗೂ ಮತ್ತು ಎ ಎಫ್ ಸಿಗೂ ಸಾಮಾನ್ಯ ಕೋನವಾಗಿದೆ. ನೋಡಿ ಮಕ್ಕಳೇ, ಎರಡು ಕೋನಗಳು ಸಮ, ಒಂದು ಬಾಹು ಸಮ. ಹಾಗಾದ್ರೆ ತ್ರಿಭುಜ ಎ ಬಿ ಸರ್ವಸಮ ತ್ರಿಭುಜ ಎ ಎಫ್ ಸಿ. ಯಾವ ಸಿದ್ಧಾಂತ? ಎ ಎಸ್ ಎ ಪ್ರಕಾರ. ಬಾಹು ಕೋನ ಬಾಹು ಕೋನ ಸಿದ್ಧಾಂತ. ಎರಡು ಕೋನಗಳು ಒಂದು ಬಾಹು. ಒಂದು ತ್ರಿಭುಜದ ಎರಡು ಕೋನಗಳು ಮತ್ತೊಂದು ತ್ರಿಭುಜದ ಎರಡು ಕೋನಗಳಿಗೆ ಮತ್ತು ಅನುರೂಪವಾದ ಬಾಹು ಒಂದು ಬಾಹು ಸಮನಾಗಿದ್ದರೆ ಆ ಎರಡು ತ್ರಿಭುಜಗಳು ಸರ್ವಸಮ ಆಗಿವೆ. ಆದ್ದರಿಂದ ಆ ಎರಡು ತ್ರಿಭುಜಗಳು ಸರ್ವಸಮ. ಹಾಗಾದ್ರೆ ನಾವೇನ್ ಹೇಳ್ಬೇಕಂದ್ರೆ ಬಿಇ is equal to CF. ಆದ್ದರಿಂದ ಬಿಇ is equal to CF. ಬಿಇ is equal to CF. ಯಾವ ಪ್ರಕಾರ? CPCT. ಒಂದು ತ್ರಿಭುಜದ ಎರಡು ತ್ರಿಭುಜಗಳು ಸರ್ವಸಮ ಅಂತಂದ್ರೆ ನಾವು therefore ಏನು ಬರೆಯುವುದು? ಅನುರೂಪವಾದ ಬಾಹುಗಳು ಅನುರೂಪವಾದ ಕೋನಗಳು ಪರಸ್ಪರ ಸಮನಾಗಿದ್ದರೆ ಆ ಎರಡು ತ್ರಿಭುಜಗಳಲ್ಲಿ ಎ ಬಿ ಈಕ್ವಲ್ ಟು ಎ ಸಿ. ಆಮೇಲೆ ನಂತರ ಅವಾಗ ನಾವೇನ್ ಹೇಳ್ತೀವಿ? ಈ ಲಂಬಕೋನ ಉಂಟಾಗಿದೆ ಹೌದಾ? ಆದ್ರಿಂದ ಈ ಲಂಬಕೋನ ಉಂಟಾಗಿದೆ, ಅನುರೂಪ ಕೋನಗಳು ಹೊಂದಿರುವಾಗ ಆದ್ರಿಂದ ಸಮಕೋನೀಯ ತ್ರಿಭುಜಗಳು ಸಮಾನವಾದಲ್ಲಿ ಬಾಹುಗಳನ್ನು ಹೊಂದಿರ್ತವೆ. ಅದನ್ನೇ ಕಾಂಗ್ರೆಂಟ್ಸ್ ಪ್ರಿನ್ಸಿಪಲ್ ಆಫ್ ಕಾಂಗ್ರೆಂಟ್ ಟ್ರಯಾಂಗಲ್ಸ್. ಸಮರೂಪ ತ್ರಿಭುಜಗಳು ಅನುರೂಪವಾದಂತಹ ಬಾಹುಗಳನ್ನು ಕೋನಗಳನ್ನು ಹೊಂದಿದ್ರೆ ಅನುರೂಪ ಬಾಹುಗಳು ಸಮಾನವಾದಲ್ಲಿ ಸಮನಾಗಿರ್ತವೆ. ಆದ್ದರಿಂದ ಕೋನ ಬಿಇ ಕೋನ ಬಾಹು ಬಿಇ ಕೋನ ಬಾಹು ಸಿಎಫ್ ಅಂತ ಸಾಧಿಸಬಹುದು. ಹೌದಾ ಮಕ್ಕಳೇ? ಹಾಗಾದ್ರೆ ಇದನ್ನ ನಾವು ಈ ರೀತಿಯಾಗಿ ಮಾಡಬಹುದು. ಅರ್ಥ ಆಯ್ತಾ ಮಕ್ಕಳೇ? ಹೀಗೆ ನಾವು ಸಮಸ್ಯೆಗಳನ್ನ ನಾವು ಪ್ರತಿ ವಿದ್ಯಾರ್ಥಿಗಳೇ ಈಗ ನಾವು ಕಲಿತಿರ್ತಕ್ಕಂಥ 1, 2, 3 ಸಮಸ್ಯೆಗಳನ್ನ ಅಭ್ಯಾಸದಲ್ಲಿ ತಿಳಿಸಿದ್ವಿ ಮಕ್ಕಳೇ. ಅದೇ ರೀತಿಯಾಗಿ ಸಾಕಷ್ಟು ಸಮಸ್ಯೆಗಳಿದ್ದಾವೆ. ಅದೇ ರೀತಿಯಾಗಿ ಇನ್ನೂ ಸಾಕಷ್ಟು ಸಮಸ್ಯೆಗಳಿದ್ದಾವೆ ಮಕ್ಕಳೇ. ನೋಡೋಣ ಇನ್ನೊಂದು ಸಮಸ್ಯೆನ ತೆಗೆದುಕೊಳ್ಳೋಣ ಮಕ್ಕಳೇ. ಇನ್ನೊಂದು ಸಮಸ್ಯೆನ ತೆಗೆದುಕೊಳ್ಳೋಣ. ಆವಾಗ ಏನ್ ಹೇಳ್ತಾರೆ? ಒಂದು ಎಬಿಸಿ ಮತ್ತು ಡಿಬಿಸಿ ಸಮದ್ವಿಬಾಹು ತ್ರಿಭುಜಗಳು ಒಂದೇ ಪಾದ ಬಿಸಿಯಲ್ಲಿ ಇದೆ. ಹಾಗಾದ್ರೆ
ಕೋನ ಎಬಿಡಿ ಮತ್ತು ಎಸಿಡಿ ಎಂದು ತೋರಿಸಿ. ಕೋನ ಎಬಿಸಿ ಮತ್ತು ಕೋನ ಎಬಿಡಿ ಮತ್ತು ಎಸಿಡಿ ಎಂದು ತೋರಿಸಿ ಅಂತ ಹೇಳಿದ್ದಾರೆ. ಇದು ಬಹಳ ಸ್ವಲ್ಪ ಇದೆ ಮಕ್ಕಳೇ. ನೋಡೋಣ ಮಾಡಿ ಮಕ್ಕಳೇ, ಮಾಡೋಣ. ಚಿತ್ರ ಬರುತ್ತೀವಿ ಈಗ ಒಂದು ಲೆಕ್ಕ ಮಾಡೋಣ. ನೆಕ್ಸ್ಟ್ ಇನ್ನೊಂದು ಸಮಸ್ಯೆ ಬಿಡಿಸೋಣ. ಇದಾಗಿ ಬರ್ಪೆಂಡ್ ಆಗ್ತದೆ ಮಕ್ಕಳೇ. ಇದ್ರ ಮೇಲೆ ಇದ್ರ ನಂತರ ಇನ್ನೊಂದು ಲೆಕ್ಕವನ್ನು ಬಿಡಿಸೋಣ. ಎಸ್, ಇನ್ನೊಂದು ಲೆಕ್ಕ ತೆಗೆದುಕೊಳ್ಳಿ. ಹೌದಾ? ಒಂದು ಪ್ರಶ್ನೆ ಇದೆ. ಒಂದು ವಜ್ರಾಕೃತಿಯ ಟೈಪ್ ಮಕ್ಕಳೇ. ಎಬಿಸಿ ಮತ್ತು ಡಿಬಿಸಿ ಸಮದ್ವಿಬಾಹು ತ್ರಿಭುಜಗಳು ಒಂದೇ ಪಾದದ ಮೇಲೆ ಇದಾವೆ. ಒಂದೇ ಪಾದದ ಮೇಲೆ ಇರ್ತಕ್ಕಂಥ ಎರಡು ತ್ರಿಭುಜಗಳು. ಒಂದು ವಜ್ರಾಕೃತಿ ಟೈಪ್ ಇದೆ ಮಕ್ಕಳದು. ಚಿತ್ರ ನೋಡೋಣ ನಮಗೆ. ಇದು ಚಿತ್ರ ನೋಡಿ. ಎ ಬಿ ಸಿ ಬಿಸಿ ಪಾದ ಒಂದೇ ರೇಖೆ ಮೇಲೆ ಎರಡು ಕೋನಗಳು ಇದ್ದಾಗಿವೆ. ಹೇಳ್ತಾರೆ ಬಿಸಿ ಪಾದದ ಮೇಲೆ ಮತ್ತೆ ಎಬಿಸಿ ಒಂದು ತ್ರಿಭುಜ ಇದೆ ಮತ್ತು ಈ ಕಡೆ ಇದೊಂದು ಬಿಡಿಸಿ ಒಂದು ತ್ರಿಭುಜ ಇದೆ. ಹಾಗಾದ್ರೆ ತ್ರಿಭುಜ ಕೋನ ಎಬಿಡಿ ಇಸ್ ಈಕ್ವಲ್ ಟು ಕೋನ ಎಸಿಡಿ ಎಂದು ತೋರಿಸಿ ಅಂತ ಹೇಳ್ತಾರೆ. ಕೋನ ಎಬಿಡಿ ಇಸ್ ಈಕ್ವಲ್ ಟು ಕೋನ ಎಸಿಡಿ ಎಂದು ತೋರಿಸಿ ಅಂತ ಹೇಳ್ತಾರೆ. ಏನ್ ಮಾಡ್ತಾರೆ ಮತ್ತೆ ನೋಡಿ, ಏನ್ ಮಾಡ್ತೀರಾ ಹೇಳಿ ಮಕ್ಕಳು. ತ್ರಿಭುಜ ಎಬಿಡಿ ಮತ್ತು ತ್ರಿಭುಜ ಎಬಿಡಿ ಮತ್ತು ಎಡಿಸಿ ತೆಗೆದುಕೊಳ್ಳೋದು ಮತ್ತೆ ಏನೇನು ಕೊಟ್ಟಿದ್ರೆ ಅದನ್ನ ಬರ್ಕೋಬೇಕು. ಹೌದಾ? ಒಂದು ರಚನೆ ಮಾಡ್ಕೋಬೇಕು. ಈ ರಚನೆ ಏನ್ ಮಾಡ್ಕೋಬೇಕು, ಎ ಮತ್ತು ಡಿ ಅನ್ನು ಸೇರಿಸ್ಬೇಕು. ಎರಡು ತ್ರಿಭುಜಗಳಲ್ಲ, ನಮಗೆ ಅವ್ರು ತೋರ್ಸಕ್ಕೆ ಹೇಳಿರೋದು ಎ ಬಿ ಡಿ ಮತ್ತು ಎ ಸಿ ಡಿ ಅಂತ ಹೇಳಿರ್ತಾರೆ. ಈಗ ನಾವು ಏನಕ್ಕೆ ಗೊತ್ತಿದೆ ಅದನ್ನು ಬರ್ಕೋಣ. ಫಸ್ಟ್ ತ್ರಿಭುಜ ಎ ಬಿ ಡಿ ಮತ್ತು ಎ ಸಿ ಡಿಗಳಲ್ಲಿ, ಹೌದಾ, ಸಾಧನ ತ್ರಿಭುಜ ಈ ಮಾಡ್ಕೊಂಡಿದ್ದೀನಿ, ರಚನೆ ಮಾಡ್ಕೊಂಡಿದ್ದೀನಿ. ಎ ಇಂದ ಡಿ ಸಿ ಮತ್ತು ತ್ರಿಭುಜ ಎ ಡಿ ಸಿ ಗಳಲ್ಲಿ ಏನ್ ಕೊಟ್ಟಿರೋದು ಮಾಡ್ಕೊಳ್ಳೋಣ. ಎ ಬಿ ಇಸ್ ಈಕ್ವಲ್ ಟು ಎ ಸಿ, ಹೌದಾ, ಅವರೇ ಕೊಟ್ಟಾರೆ. ಎ ಬಿ ಇಸ್ ಈಕ್ವಲ್ ಟು ಎ ಸಿ, ಇದು ದತ್ತ, ಹೌದಾ. ನೆಕ್ಸ್ಟ್ ಬಿ ಡಿ ಇಸ್ ಈಕ್ವಲ್ ಟು ಡಿ ಸಿ, ದತ್ತ ಅಲ್ವಾ. ಈ ರೀಸನ್ಸ್ ಅನ್ನ ಹೊರಗಡೆ ಬರ್ತವೆ, ಹೌದಾ. ಮತ್ತೆ ಗೊತ್ತಿದೆ ಮಕ್ಕಳೇ, ಎ ಡಿ ಅನ್ನೋದು ಮಧ್ಯ ರೇಖೆ ಅಲ್ವಾ. ಎ ಡಿ ಇಸ್ ಈಕ್ವಲ್ ಟು ಎ ಡಿ ಸಾಮಾನ್ಯ ಭಾವ, ಹೌದಾ. ಸಾಮಾನ್ಯ ಭಾವವಾಗಿದೆ ಎರಡು ತ್ರಿಭುಜ. ಆದ್ದರಿಂದ ತ್ರಿಭುಜ ಎ ಬಿ ಡಿ ಸರ್ವಸಮ ತ್ರಿಭುಜ ಎ ಡಿ ಸಿ ಆಗಿದೆ ಅಲ್ವಾ. ಮತ್ತೆ ಎರಡು ತ್ರಿಭುಜಗಳು ಸರ್ವಸಮ ಅಂತ ಹೇಳಿದ್ರೆ ನೋಡಿದ್ರೆ ಈ ಭಾವ ಸಮ, ಹೌದಾ. ನೋಡಿ ಎರಡು ತ್ರಿಭುಜಗಳು ಎ ಬಿ ಡಿ ಯಲ್ಲಿ ಎ ಬಿ ಈಕ್ವಲ್ ಟು ಎ ಸಿ, ಹೌದಾ. ಮತ್ತೆ ಬಿ ಡಿ ಈಕ್ವಲ್ ಟು ಸಿ ಡಿ, ಹೌದಾ. ಈಗಾಗಲೇ ಎ ಡಿ ಈಕ್ವಲ್ ಟು ಎ ಬಿ ಆಗಿದೆ. ಆ ಎರಡು ತ್ರಿಭುಜಗಳಲ್ಲಿ ಅನುರೂಪ ಭಾವಗಳು ಎ ಬಿ ಈಕ್ವಲ್ ಟು ಎ ಸಿ, ಬಿ ಡಿ ಈಕ್ವಲ್ ಟು ಡಿ ಸಿ ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ ಬಿ ಸಿ ಅನ್ನೋದು ಸಾಮಾನ್ಯ ಭಾವ. ಇದು ಬಿ ಸಿ ಏನಾಗಿದೆ, ಇಲ್ಲಿ ಬಿ ಸಿ ಒಂದು ಸಾಮಾನ್ಯ ಭಾವ, ಹೌದಾ. ಇದು ಎ ಸಿ ಸಾಮಾನ್ಯ ಭಾವ ನಮಗೆ.
ಎಸಿಯು ಸಾಮಾನ್ಯ ಭಾವ ಇದೆ. ಎಸಿ ಬಿಸಿ ಇಕ್ವಲ್ ಬಿಸಿ ಅಂತ ನೋಡಿ. ಇದು ಬಿಸಿ ಇಕ್ವಲ್ ಬಿಸಿ. ಆಕ್ಚುಲಿ ಎಡಿ ಅಂತ ಇಟ್ಕೊಂಡು ಎಡಿ ಇಕ್ವಲ್ ಎಡಿ ಆಗ್ತದಲ್ವಾ? ಹಾಗಾದ್ರೆ ನಾವು ಏನ್ ಹೇಳ್ಬೇಕು? ಕೋನ ಎ ಬಿ ಡಿ ಇಕ್ವಲ್ ಟು ಇಷ್ಟೇ ತೆಗೆದುಕೊಳ್ಳಿ. ಎ ಬಿ ಡಿ ಅಲ್ವಾ? ಎ ಬಿ ಡಿ ತಾನೆ ತ್ರಿಭುಜ ಇದೆ. ಹೌದಾ? ಕೋನ ಎ ಬಿ ಡಿ ಇಕ್ವಲ್ ಟು ಕೋನ ಏನಾಗಿದೆ? ತ್ರಿಭುಜಗಳ ಸಮರೂಪತೆ ತತ್ವದ ಆಧಾರದ ಮೇಲೆ ಸಮಬಾಹುಗಳ ಸಮಾನುಪಾತಗಳು ಸಮಕೋನೆಗಳಾಗಿದ್ದರೆ ಅವುಗಳ ಬಾಹುಗಳು ಸಮಾನ ಅನುಪಾತಗಳಿರುತ್ತವೆ. ಅದರಿಂದ ಇದು ಸಿಟಿ ಪ್ರಕಾರ ಏನಿದೆ? ಎರಡು ಕೋನಗಳ ಸಮನಾಗಿವೆ. ಕೋನ ಎ ಬಿ ಡಿ ಇಸ್ ಈಕ್ವಲ್ ಟು ಕೋನ ಎ ಬಿ ಡಿ ಈಕ್ವಲ್ ಟು ಯಾವಾಗ ಇದಾಗುತ್ತೆ ಅಂತಂದ್ರೆ ಒಂದೇ ಬಾಹುಗಳ ಮೇಲೆ ಎರಡು ತ್ರಿಭುಜಗಳು ಇರ್ತವೆ. ನಾನು ಅನುಕೂಲ ಮಾಡ್ಕೊಳ್ಳೋಕ್ಕೋಸ್ಕರ ಏನ್ ಮಾಡಿದ್ರು ಅಂದ್ರೆ ಇಲ್ಲಿ ಒಂದು ರೇಖಾಖಂಡ ಒಂದು ರಚನೆಯನ್ನು ಮಾಡ್ಕೊಂಡೆ. ಇದನ್ನು ಮಾಡಬೇಕಾಗಿತ್ತು. ಓಕೆ ಮಕ್ಕಳೇ, ಈ ತರ ಮಾಡ್ತಾ ಹೋಗಿ ಇನ್ನು ಅಭ್ಯಾಸದಲ್ಲಿ ಸಾಕಷ್ಟು ಸಮಸ್ಯೆಗಳಿವೆ. ನೋಡೋಣ ಮಕ್ಕಳೇ. ಹೀಗೆ ಪ್ರೀತಿ ವಿದ್ಯಾರ್ಥಿಗಳೇ, ಇನ್ನು ಹಲವಾರು ರೀತಿಯ ಪ್ರಶ್ನೆಗಳು ಬರ್ತವೆ ಮಕ್ಕಳೇ ಇದರಲ್ಲಿ. ಅದೇ ಅದರ ಮುಂದಿನ ನೆಕ್ಸ್ಟ್ ಪ್ರಶ್ನೆ ನೋಡಿ. ಎ ಬಿ ಸಿ ಒಂದು ಸಮದ್ವಿಬಾಹು ತ್ರಿಭುಜದಲ್ಲಿ ಎ ಬಿ ಇಕ್ವಲ್ ಎ ಸಿ ಆಗಿದೆ. ಎ ಡಿ ಇಕ್ವಲ್ ಎ ಬಿ ಆಗುವಂತೆ ಬಿ ಎ ಯನ್ನು ಡಿ ವರೆಗೆ ರೂಪಿಸಿದೆ. ಹಾಗಾದರೆ ಬಿ ಸಿ ಡಿ ಒಂದು ಲಂಬಕೋನ ಎಂದು ತೋರಿಸಿ. ಬಿ ಸಿ ಡಿ ಒಂದು ಬಿ ಸಿ ಡಿ ಒಂದು ಲಂಬಕೋನ ಎಂದು ತೋರಿಸಿ. ಬಿ ಸಿ ಡಿ ಲಂಬಕೋನ ಅಂತ ತೋರಿಸ್ಕೊತಾರೆ. ಇದು ಅಷ್ಟೇ ಮಕ್ಕಳೇ. ಸಮದ್ವಿಬಾಹು ತ್ರಿಭುಜದ ತತ್ವದ ಆಧಾರದ ಮೇಲೆ ಲಂಬಕೋನ ವಿಕರ್ಣ ಬಾಹು ಸಿದ್ಧಾಂತ ಏನಿದೆಯಲ್ಲ ಆ ಸಿದ್ಧಾಂತದ ಪ್ರಕಾರ ನಾವು ಮಾಡ್ತಾ ಹೋಗೋದು. ಅದು ಮಕ್ಕಳೇ ಅದೇ ಇದ್ರ ಮಾಡಿ. ನೆಕ್ಸ್ಟ್ ಇನ್ನೊಂದು ಪ್ರಶ್ನೆ, ಮುಂದಿನ ಪ್ರಶ್ನೆ. ಎ ಬಿ ಸಿ ಒಂದು ಲಂಬಕೋನ ತ್ರಿಭುಜ. ಎ ಇಸ್ ಈಕ್ವಲ್ ಟು 90 ಡಿಗ್ರಿ ಮತ್ತು ಎ ಬಿ ಇಸ್ ಈಕ್ವಲ್ ಟು ಎ ಸಿ. ಆದರೆ ಬಿ ಮತ್ತು ಸಿ ಕೋನಗಳನ್ನು ಕಂಡಿದೆ. ನೋಡಿ, ಲಂಬಕೋನ ತ್ರಿಭುಜ ಕೊಟ್ಟಿದ್ದಾರೆ ಮಕ್ಕಳೇ. ಹಾಗಾದ್ರೆ ಬಿ ಕೋನ ಒಂದು ಲಂಬಕೋನ ಕೊಟ್ಟಿದ್ರೆ ಇನ್ನೆರಡು ಕೋನಗಳು ಎಷ್ಟಿರ್ತವೆ ಅನ್ನೋದನ್ನು ನೀವು ಸುಲಭವಾಗಿ ಕಂಡುಹಿಡಿಯಬಹುದು. ಒಂದು ತ್ರಿಭುಜದ 3 ಕೋನಗಳ ಮೊತ್ತ 180 ಡಿಗ್ರಿ. ಒಂದು ಕೋನ ಕೊಟ್ಟಿದ್ರೆ ಗೊತ್ತಿದೆ 90 ಆದರೆ ಒಂದು ಎಷ್ಟಿರಬೇಕು? ಅದು ಸಮದ್ವಿಬಾಹು ಅಂತ ಹೇಳಿದರೆ ಅದರಿಂದ 45 ಡಿಗ್ರಿ ಬಂದೇ ಬರುತ್ತೆ ಮಕ್ಕಳೇ. ಲಂಬಕೋನ ಸಮದ್ವಿಬಾಹು ತ್ರಿಭುಜ ಅಲ್ವಾ? ಬಾಹುಗಳ ಅಳತೆ ಎರಡು ಸಮನಾಗಿರುವಂಥದ್ದು ಮಕ್ಕಳೇ. ಅವೆರಡು ಕೋನಗಳು ಸಮನಾಗಿರಬೇಕಾಗುತ್ತೆ. ಅದರಿಂದ ಆ ರೀತಿಯಲ್ಲಿ ಮಾಡ್ಬೋದು. ಇನ್ನೊಂದು ಒಂದು ಲೆಕ್ಕ ಇದೆ ಮಕ್ಕಳೇ. ಒಂದು ಸಮಬಾಹು ತ್ರಿಭುಜ ಪ್ರತಿಕೋನದ ಅಳತೆ 60 ಡಿಗ್ರಿ ಇರುತ್ತದೆ ಎಂದು ತೋರಿಸಿ ಅಂತ ಹೇಳ್ತೀವಿ. ಸಮಬಾಹು ತ್ರಿಭುಜದಲ್ಲಿ ಪ್ರತಿಕೋನದ ಅಳತೆ 60 ಡಿಗ್ರಿ ಇರಲೇಬೇಕು. ಮಾಡ್ತೀರಲ್ಲ ನೋಡಿ. ಒಂದು ಪ್ರಶ್ನೆ ಇದೆ, ಸುಲಭವಾದ ಪ್ರಶ್ನೆ ಮಕ್ಕಳೇ. ಒಂದು ಪ್ರಶ್ನೆ ಎಷ್ಟು ಸುಲಭ ಇದೆ. ಇವಾಗ 2 ಮಾರ್ಕ್ಸ್ 3 ಮಾರ್ಕ್ಸ್ ಕೇಳ್ತಾರೆ. ಒಂದು ಪ್ರಶ್ನೆ ನೀವು ಸಮಬಾಹು ತ್ರಿಭುಜ ಅಂತ ಎ ಬಿ ಸಿ ನೋಡಿ. ಇದು ಕೋನ ಎಕ್ಸ್, ಇದು ಕೋನ ಎಕ್ಸ್, ಇದು ಕೋನ ಎಕ್ಸ್ ಎಲ್ಲ ಸಮಾನ. ಒಂದು ಸಮಬಾಹು ತ್ರಿಭುಜದ ಪ್ರತಿಕೋನದ ಅಳತೆ 60 ಡಿಗ್ರಿ ಅಂತ ಅವರೇ ಕೊಟ್ಟಿದ್ದಾರೆ. ಹಾಗಾದರೆ ಅದು ಒಂದು ಸಮಬಾಹು ತ್ರಿಭುಜದ ಪ್ರತಿಕೋನದ ಅಳತೆ 60 ಡಿಗ್ರಿ ಇರುತ್ತದೆ ಎಂದು ತೋರಿಸಿ ಅಂತ ಹೇಳ್ತಾರೆ. ನಿಮಗೆ ಗೊತ್ತಿದೆ ತ್ರಿಭುಜ ಎ ಬಿ ಸಿ ಯಲ್ಲಿ ಎ ಪ್ಲಸ್ ಬಿ ಪ್ಲಸ್ ಸಿ ಇಸ್ ಈಕ್ವಲ್ ಟು 180 ಡಿಗ್ರಿ. ಎಕ್ಸ್ ಪ್ಲಸ್ ಎಕ್ಸ್ ಪ್ಲಸ್ ಎಕ್ಸ್ ಇಸ್ ಈಕ್ವಲ್ ಟು 180 ಡಿಗ್ರಿ. 3x ಇಸ್ ಈಕ್ವಲ್ ಟು 180 ಡಿಗ್ರಿ. ಎಕ್ಸ್ ಇಸ್ ಈಕ್ವಲ್ ಟು ಎಷ್ಟಾಗುತ್ತೆ? 180 ಬೈ 3 3 60 ಅಂದರೆ ಪ್ರತಿಕೋನದ ಅಳತೆ ಡಿಗ್ರಿ. ಸಮಬಾಹು ತ್ರಿಭುಜ ಅಂತ ಎಷ್ಟಿರುತ್ತೆ? 60 ಡಿಗ್ರಿ. ಇದು ಒಂದು ಮಾರ್ಕ್ಸ್ ಕೇಳ್ತಾರೆ. ಸಮಬಾಹು ತ್ರಿಭುಜದಲ್ಲಿ ಪ್ರತಿಕೋನದ ಅಳತೆ 60 ಡಿಗ್ರಿ ಅಂತ ನಿಮಗೆ ಗೊತ್ತಿದೆ. ಅದೇ ಆಬ್ಜೆಕ್ಟಿವ್ ಕ್ವಶನ್ ಕೇಳಿದ್ರೆ ನಾವು ಸುಲಭ ಬಳಸಬಹುದು. ಈ ರೀತಿ ಲೆಕ್ಕನ ಕೊಡ್ತಾರೆ. ಹೀಗೆ ಮಕ್ಕಳೇ ನೀವು ಅಭ್ಯಾಸದಲ್ಲಿರ್ತಕ್ಕಂಥ ಎಲ್ಲ ಸಮಸ್ಯೆಗಳನ್ನು ಗೃಹಪಾಠವಾಗಿ ಮಾಡ್ತಾ ಹೋಗಿ. ಹಾಗೆಯೇ ಈ ಬರ್ತಕ್ಕಂಥ
ಅಭ್ಯಾಸದಲ್ಲಿ ಮುಂದಿನ ಸಮಸ್ಯೆಗಳು ಎಲ್ಲವೂ ಸಹ ಅಷ್ಟೇ ಮಕ್ಕಳೇ. ನಾವು ಏನು ನಿಯಮಗಳು ತ್ರಿಭುಜಗಳ ಸರ್ವಸಮತೆ ಮತ್ತು ಸಮರೂಪತೆಯನ್ನು ಹೋಲಿಕೆ ಮಾಡ್ತಕ್ಕಂಥ ಏನು 5 ನಿಯಮಗಳಿದಾವೆ ಮಕ್ಕಳೇ, ಆ ಎಲ್ಲ ನಿಯಮಗಳನ್ನು ಉಪಯೋಗಿಸ್ಕೊಂಡ್ಬಿಟ್ಟು ಸೂಕ್ತವಾದ ರಚನೆಗಳನ್ನು ಮಾಡ್ಕೊಳ್ಳೋದ್ರ ಮುಖಾಂತರ ಈ ಅಧ್ಯಾಯದಲ್ಲಿ ಅನೇಕ ಸಮಸ್ಯೆಗಳನ್ನು ಬಿಡಿಸ್ಬೋದು ಮಕ್ಕಳೇ. ನೀವು ಬಿಡಿಸ್ತೀರ ಅಂತ ತಿಳ್ಕೊಂಡಿದ್ದೀನಿ. ಮನೆಯಲ್ಲಿ ಹೋಗಿ ಗೃಹ ಪಾಠದಲ್ಲಿ ಅಭ್ಯಾಸದಲ್ಲಿರ್ತಕ್ಕಂಥ ನೆಕ್ಸ್ಟ್ ಅಭ್ಯಾಸದಲ್ಲಿರ್ತಕ್ಕಂಥ ಎಲ್ಲ ಸಮಸ್ಯೆಗಳನ್ನು ಬಿಡಿಸಿ ವಿದ್ಯಾರ್ಥಿಗಳೇ. ಹಾಗೆ ಇದು ಚಟುವಟಿಕೆಗಳನ್ನು ಸಹ ಮಾಡ್ಬೋದು. ಹಾಗೆ ನೋಡೋಣ, ಇನ್ನೊಂದು ಪ್ರಶ್ನೆಯನ್ನು ತಿಳ್ಕೊಳ್ಳೋಣ. ಬೇಕಾದಷ್ಟು ಲೆಕ್ಕಗಳಿವೆ, ಅವ್ನು ಮಾಡ್ತಾ ಹೋಗುತ್ತೆ. ಒಂದು ಲಂಬಕೋನ ತ್ರಿಭುಜದಲ್ಲಿ ವಿಸ್ತೀರ್ಣವು ಅತ್ಯಂತ ದೊಡ್ಡ ಬಾಹು ಎಂದು ತೋರಿಸಿ. ವಿಕರ್ಣ ಹೌದಾ? ಲಂಬಕೋನ ತ್ರಿಭುಜ ಕೊಟ್ಟಿದೆ. ಈ ತರ ಲಂಬಕೋನ ತ್ರಿಭುಜದಲ್ಲಿ ABC ಒಂದು ಲಂಬಕೋನ ತ್ರಿಭುಜ ಹೌದಾ? ಇದು ಗೊತ್ತಿದೆ. BC ಪಾದ ಆಗಿದೆ ಅಲ್ವಾ? ಇದು ಎತ್ತರ, ಇದು ವಿಕರ್ಣ ಅಲ್ವಾ? ಅಂದ್ರೆ ಒಂದು ಲಂಬಕೋನ ತ್ರಿಭುಜದಲ್ಲಿ ವಿಕರ್ಣವು ಅತ್ಯಂತ ದೊಡ್ಡ ಬಾಹು ಎಂದು ತೋರಿಸಿ ಅಂತ ಹೇಳ್ತಾರೆ. ಅವಾಗ ಏನ್ ಮಾಡ್ಬೇಕು ಮಕ್ಕಳೇ? ಕೋನ A + B + C = 90 ಡಿಗ್ರಿ ಅಲ್ಲ 150 ಡಿಗ್ರಿ ಅಂದ್ರೆ ಗೊತ್ತಿದೆ. ಅದನ್ನ ಸೂತ್ರವನ್ನು ಬಳಕೆ ಮಾಡ್ಕೊಂಡು ನಾವು ಮಾಡ್ತಾ ಹೋಗ್ತೀವಿ. ಆದ್ರಿಂದ ಯಾವ ನಿಮಗೆ ಗೊತ್ತಿದೆ ಎ ಕೋನ ಎಷ್ಟಿರುತ್ತೆ, ಬಿ ಕೋನ ಎಷ್ಟಿರುತ್ತೆ, ಸಿ ಕೋನ ಎಷ್ಟಿರುತ್ತೆ ಅದು ಬರ್ಕೊಂಡೆ ನೋಡ್ಕೊಂಡ್ರೆ ಎ ಕೋನವು 90 ಡಿಗ್ರಿಗಿಂತ ಕಡಿಮೆ, ಸಿ ಕೋನವು 90 ಡಿಗ್ರಿಗಿಂತ ಕಡಿಮೆ. ಹಾಗಾದ್ರೆ ಬಿ ಕೋನ ಎಷ್ಟಿರುತ್ತೆ? 90 ಡಿಗ್ರಿ ಆಗಿರಲೇಬೇಕು ಅಲ್ವಾ? therefore BC is greater than AC, AB is greater than AC. ಬಾಹುಗಳು ಇಲ್ಲಿ ಬರ್ತವೆ. BC is less than AC, AB is less than AC. ಅಂದ್ರೆ ಅರ್ಥ ಏನು? BC is less than AC. BC ಬಾಹು AC ಗಿಂತ ಚಿಕ್ಕದು, AB ಬಾಹು AC ಗಿಂತ ಚಿಕ್ಕದು. ಹಾಗಾದ್ರೆ ಅತ್ಯಂತ ದೊಡ್ಡ ಬಾಹು ಯಾವುದಾದ್ರಲ್ಲಿ? AC. ಅದನ್ನ ಬರೆದಾಗ ಕೋನ A is less than B ಮತ್ತು ಕೋನ C is less than ಕೋನ B. ಹೌದಾ? ಈ ರೀತಿಯಾಗಿ ABC ಯಲ್ಲಿ ಅತಿ ದೊಡ್ಡ ಬಾಹು AC ಆಗಿದೆ. ಯಾವುದೇ ತ್ರಿಭುಜದಲ್ಲಿ ದೊಡ್ಡ ಕೋನದ ಅವಿಮುಖ ಬಾಹು ಯಾವ ಎಷ್ಟಿರುತ್ತೆ? ಈ ರೀತಿಯಾಗಿ ನಾವು ತೀರ್ಮಾನ ತೆಗೆದುಕೊಳ್ಳೋಣ. ದೊಡ್ಡ ಕೋನದ ಯಾವುದೇ ಒಂದು ತ್ರಿಭುಜದಲ್ಲಿ ದೊಡ್ಡ ಕೋನದ ಎದುರುಗಡೆ ಅವಿಮುಖವಾಗಿರತಕ್ಕಂಥ ಬಾಹುನೇ ಅತಿ ದೊಡ್ಡದು. ಹಂಗ ಬರುತ್ತೆ. ಕೋನದ ಪ್ರಕಾರ ತೆಗೆದುಕೊಂಡೋದನ್ನ ನಾವು ಹಾಗೆ ಬರುತ್ತೆ. ಕೋನದ ಪ್ರಕಾರ ತೆಗೆದುಕೊಂಡ್ರೆ ಎ ಕೋನ ಬಿ ಗಿಂತ ಚಿಕ್ಕದು, ಸಿ ಕೋನ ಬಿ ಗಿಂತ ಚಿಕ್ಕದು. ಹಾಗಾದ್ರೆ ಯಾವ ದೊಡ್ಡದಾದರೆ? ಎ ಕೋನ ದೊಡ್ಡದು, ಬಿ ಕೋನ ದೊಡ್ಡದು. ಆದ್ರೆ ಬಿ ಕೋನ ದೊಡ್ಡದಾದ್ರೆ ಇದಕ್ಕೆ ಅಭಿಮುಖವಾಗಿರ್ತಕ್ಕಂಥ ಬಾಹು ಯಾವುದು? AC. ಅದರಿಂದ AC ವಿಕರ್ಣ ದೊಡ್ಡದು. ದೊಡ್ಡ ಬಾಹು ಯಾವಾಗಿರುತ್ತೆ? ಲಂಬಕೋನ ತ್ರಿಭುಜದಲ್ಲಿ ಅತಿ ದೊಡ್ಡ ಬಾಹು ವಿಕರ್ಣವೇ ಆಗಿದೆ ಅಂತ ತೋರಿಸುತ್ತೆ. AC is greater than AB and BC. AB ಮತ್ತು AC ಗಳಿಗಿಂತ AB ಮತ್ತು BC ಗಳಿಗಿಂತ AC ವಿಕರ್ಣವು ದೊಡ್ಡದಾಗಿದೆ. ಈ ರೀತಿಯಾಗಿ ವಿದ್ಯಾರ್ಥಿಗಳೇ ಇದರಲ್ಲಿ ಸಮಸ್ಯೆಗಳನ್ನ ಸಾಕಷ್ಟು ನೀವು ಇದರಲ್ಲಿ ತೊಡಗಿಸ್ಕೊಂಡ್ಬಿಟ್ಟು ನೀವು ಅಭ್ಯಾಸದಲ್ಲಿರ್ತಕ್ಕಂಥ ಎಲ್ಲ ಸಮಸ್ಯೆಗಳು ನೋಡಿರಿ. ಅಭ್ಯಾಸ ಹೇಳಿದ್ರೆ ಈಗ ಅಭ್ಯಾಸದಲ್ಲಿ ಪ್ರಶ್ನೆಗಳನ್ನು ನೋಡೋಣ ಮಕ್ಕಳೇ. ಇನ್ನು ವಿವಿಧ ರೀತಿಯ ಅನ್ವಯ ಮಾಡಿಕೊಂಡು ನಾವು ಪ್ರಶ್ನೆಗಳನ್ನು ಬಿಡಿಸ್ತಾ ಹೋಗ್ತೀವಿ. ತ್ರಿಭುಜಗಳ ಪಾಠದಲ್ಲಿ ಭಾಗ 6ರಲ್ಲಿ ನೀವು ಅಭ್ಯಾಸದಲ್ಲಿರ್ತಕ್ಕಂಥ ಲೆಕ್ಕಗಳು ಅನೇಕ ಉದಾಹರಣೆ ಸಮಸ್ಯೆಗಳು ಕೊಟ್ಟಿದ್ದಾರೆ.
ಅಭ್ಯಾಸ 5.1 ಮತ್ತು 5.2 5.2 ಆಯಿತು. ಕರೆಕ್ಟ್. 5.6ರಲ್ಲಿ 5.5 ಮಕ್ಕಳೇ, ನೀವು ಅಭ್ಯಾಸ 5.3 ನೋಡಿ. ಈ 5.1, 5.2 ಮತ್ತು ಅಭ್ಯಾಸ 5.3 ಈ 3 ಅಭ್ಯಾಸಗಳನ್ನು ಈ ಶೈಕ್ಷಣಿಕ ವರ್ಷದಲ್ಲಿ ನಿಮಗೆ ಇದನ್ನು ತೆಗೆದುಕೊಂಡಿದ್ದಾರೆ. ಇನ್ನು ನೆಕ್ಸ್ಟ್ ಬರ್ತಕ್ಕಂಥ ಇನ್ನೊಂದು ಅಭ್ಯಾಸ 5.4 ಮತ್ತು 5.6 ನಿಮಗೆ ತೆಗೆದುಕೊಂಡಿಲ್ಲ. ಆದ್ದರಿಂದ ಈ 5.1, 5.2, 5.3 ಸಮಸ್ಯೆಗಳು ಬಹಳ ಮುಖ್ಯ ಮಕ್ಕಳೇ. ಈ ತ್ರಿಭುಜಗಳಲ್ಲಿ ಸಮರೂಪತೆ ಮತ್ತು ಸರ್ವಸಮ್ಮತೆಯ ಬಗ್ಗೆ ಆಧಾರವಾಗಿಟ್ಕೊಂಡು, ಸಿದ್ಧಾಂತಗಳನ್ನು ಆಧಾರವಾಗಿಟ್ಕೊಂಡು ಅನೇಕ ಅಪ್ಲಿಕೇಶನ್ಸ್ ಕ್ವಶನ್ಸನ್ನು ನಾವು ಬಿಡಿಸ್ತಾ ಸಾಧನೆ ಮಾಡ್ಬೋದು. ನಾವು ನಿರರ್ಗಳವಾಗಿ ಎಂಥ ಲೆಕ್ಕ ಕೊಟ್ಟರೂ ಸಹ ಅದನ್ನು ಆಲೋಚನೆ ಮಾಡ್ತಕ್ಕಂಥ ಶಕ್ತಿ ನಮಗೆ ಬರುತ್ತೆ ಅಂತ ಹೇಳ್ತಾ, ನೀವು ಗೃಹಪಾಠವಾಗಿ ಉಳಿದ ಎಲ್ಲ ಸಮಸ್ಯೆಗಳನ್ನು ಮಾಡಿಬಿಟ್ಟು ನಿಮ್ಮ ಶಿಕ್ಷಕರೊಂದಿಗೆ ಈ ಥರ ಪ್ರಶ್ನೆಗಳನ್ನು ಗೊತ್ತಾಗದೇ ಇದ್ದರೆ ಪ್ರಶ್ನೆಗಳನ್ನು ನೀವು ಕೇಳ್ಕೊಳ್ಳೋದ್ರಿಂದ, ಚರ್ಚೆ ಮಾಡೋದ್ರಿಂದ ನೀವು ಪರಿಣತರಾಗ್ತೀರಿ ಅಂತ ಹೇಳ್ತಾ, ಈ ದಿನದ ಪಾಠವನ್ನು ನಾವು ಇಲ್ಲಿಗೆ ಮುಗಿಸೋಣ ಅಂತ ಹೇಳ್ತಾ, ನಿಮಗೆಲ್ಲರಿಗೂ ಇದುವರೆಗೂ ಪಾಠವನ್ನು ವೀಕ್ಷಣೆ ಮಾಡಿದ ಎಲ್ಲ ವಿದ್ಯಾರ್ಥಿಗಳಿಗೂ ಧನ್ಯವಾದಗಳು. ಪ್ರತಿ ವಿದ್ಯಾರ್ಥಿಗಳು